ಯೇಸುವಿಗೆ ಸ್ತೋತ್ರ. ಹಾಲೆಲುಯ. ಯೇಸುವಿನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ದೇವರು ಪುನಃ ಒಮ್ಮೆ ಅವರ ಸನ್ನಿಧಾನಕ್ಕೆ ನಮ್ಮನ್ನು ಬರಮಾಡಿಕೊಂಡಿದ್ದಾರೆ. ದೇವರ ವಾಕ್ಯವೆಂಬ ಔತಣ ಕೂಟಕ್ಕೆ ಕೂಡಿ ನಲಿದು ಅವರನ್ನು ಕೊಂಡಾಡೋಣ. ಬನ್ನಿರಿ, ಎಲ್ಲರೂ ಸೇರಿ ಅವರನ್ನು ಸ್ತುತಿಸೋಣ. ದೇವರೇ, ನೀನೇ ನನ್ನ ದೇವರು. ನಾನು ನಿನ್ನ ದರ್ಶನವನ್ನು ಕುತೂಹಲದಿಂದ ಎದುರು ನೋಡ್ತೇನೆ. ನನ್ನ ಆತ್ಮವು ನಿನಗಾಗಿ ಹಂಬಲಿಸುತ್ತದೆ. ನೀರಿಲ್ಲದೆ ಒಣಗಿದ ಭೂಮಿಯಲ್ಲಿದ್ದವನು ನೀರಿಗಾಗಿಯೋ ಎಂಬಂತೆ ನನ್ನ ಶರೀರವು ನಿನಗಾಗಿ ದಾಹಗೊಳ್ಳುತ್ತದೆ. ನಿನ್ನ ಮಂದಿರದಲ್ಲಿ ನಾನು ನಿನ್ನ ಮಹತ್ತನ್ನು ಪ್ರಭಾವವನ್ನು ಕಂಡ ಪ್ರಕಾರ ಈಗಲೂ ಕಾಣಬೇಕೆಂದು ಅಪೇಕ್ಷಿಸುತ್ತೇನೆ. ನಿನ್ನ ಪ್ರೇಮಾನುಭವವು ಜೀವಕ್ಕಿಂತಲೂ ಶ್ರೇಷ್ಠ. ನನ್ನ ಬಾಯಿ ನಿನ್ನನ್ನು ಕೀರ್ತಿಸುವುದು. ನನ್ನ ಜೀವಮಾನದಲ್ಲೆಲ್ಲ ಹೀಗೆ ನಿನ್ನನ್ನು ಹಾಡಿ ಹರಿಸುತ್ತಾ ನಿನ್ನ ಹೆಸರೆತ್ತಿ ಕೈ ಮುಗಿಯುವೆನು. ಭ್ರಷ್ಟ ಭೋಜನದಿಂದಲೋ ಎಂಬಂತೆ ನನ್ನ ಮನಸ್ಸು ಸಂತುಷ್ಟವಾಗಿರುವುದು. ನನ್ನ ಬಾಯಿ ಉತ್ಸಾಹದಲ್ಲಿ ಮಾಡುತ್ತಾ ನಿನ್ನನ್ನು ಕೊಂಡಾಡುವುದು. ಸ್ತೋತ್ರ ಯೇಸುವೆ, ವಂದನೆ. Hallelujah, 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 hallelujah. ಯೇಸುವೇ ಸ್ತೋತ್ರಂ. ಓ ಯೇಸುವೇ ನಿಮಗೆ ಆರಾಧನೆ. ಯೇಸುವೇ ನಿಮಗೆ ಸ್ತೋತ್ರ. ನಿಮಗೆ ಆರಾಧನೆ. ಓ ಯೇಸುವೇ ನಿಮಗೆ ಆರಾಧನೆವಾಗಲಿ. ನಿಮಗೆ ಸ್ತೋತ್ರ. ನಿಮಗೆ ಸ್ತೋತ್ರ. ನಿಮಗೆ ಆರಾಧನೆ. ಓ ಯೇಸುವೇ ನಿಮಗೆ ಆರಾಧನೆವಾಗಲಿ. ಯೇಸುವೇ, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಓ ಯೇಸುವೇ, ಚಿಕ್ಕ ಹೃದಯದಿ ಅತ್ಯುನ್ನತನಾದಾನ ದೇವರನ್ನಾರಾಧಿಸುವೆ. ಒಡೆದ ನನ್ನ ಪಾತ್ರೆಯ ಕುಂಬಾರನ ಬಲಿ ತಂದು ಸರಿ ಮಾಡಲು ಕೋರುವೆ. ನಂತೆ ಹೃದಯಾದಿ ಅತ್ಯುನ್ನತನಾದಾನ ದೇವರನ್ನಾರಾಧಿಸುವೆ. ಒಡೆದ ನನ್ನ ಪಾತ್ರೆಯ ಕುಂಬಾರನ ಬಳಿ ತಂದು ಸರಿ ಮಾಡಲು ಕೋರುವೆ. ಹೋಸನ ಹೋಸನ ಯೆಹೂದ್ಯರ ರಾಜನಿಗೆ. ಹೋಸನ ಹೋಸನ ಬರಲಿರುವ ನನ್ನ ರಾಜನಿಗೆ. ಓ ಓ ಓ ಓ ಓ ಮಣ್ಣಿನಿಂದ ತೆಗೆಲ್ಪಟ್ಟೆನು, ಮರಳಿ ಮಣ್ಣಿಗೆ ನಾ ಸೇರುವೆ. ಮಣ್ಣಿನಿಂದ ತೆಗೆಲ್ಪಟ್ಟೆನು, ಮರಳಿ ಮಣ್ಣಿಗೆ ನಾ ಸೇರುವೆ. ಮಣ್ಣಾದ ನನ್ನ ಮಹಿಮೆಯಾಗಿಸಲು ನಿನ್ಮಹಿಮೆಯ ತೇಜಿಸಿದೆ. ಮಣ್ಣಾದ ನನ್ನ ಮಹಿಮೆಯಾಗಿಸಲು ನಿನ್ಮಹಿಮೆಯ ತೇಜಿಸಿದೆ. ಹೋಸನ ಹೋಸನ ಯೆಹೂದ್ಯರ ರಾಜನಿಗೆ. ಹೋಸನ ಹೋಸನ ಬರಲಿರುವ ನನ್ನ ರಾಜನಿಗೆ. ಓ ಓ ಓ ಓ ಓ ಓ ನಾ ತಪ್ಪಿ ನಡೆಯುವ ವೇಳೆ
ಕೃಪೆಯಿಂದ ಸರಿಪಡಿಸಿರುವೆ. ನಾ ತಪ್ಪಿ ನಡೆಯುವ ವೇಳೆ ನಿನ್ ಕೃಪೆಯಿಂದ ಸರಿಪಡಿಸಿರುವೆ. ನನ್ ಕಾಲ ಸ್ಥಿರಪಡಿಸಿ ನಿನ್ನೊಂದಿಗೆ ನಡೆಯಲು ಕೃಪೆ ನೀ ನೀಡಿದೆ. ನನ್ ಕಾಲ ಸ್ಥಿರಪಡಿಸಿ ನಿನ್ನೊಂದಿಗೆ ನಡೆಯಲು ಕೃಪೆ ನೀ ನೀಡಿದೆ. ಹೋಸನಾ ಹೋಸನಾ ಯಹೂದ್ಯರ ರಾಜನಿಗೆ. ಹೋಸನಾ ಹೋಸನಾ ಬರಲಿರುವ ನನ್ನ ರಾಜನಿಗೆ. ಓ ಓ ಓ ಓ ಈ ಲೋಕಯಾತ್ರೆಯೋ ನನಗಿರುವ ಬಯಕೆಯಲ್ಲ. ಈ ಲೋಕಯಾತ್ರೆಯೋ ನನಗಿರುವ ಬಯಕೆಯಲ್ಲ. ನನ್ ಕೊನೆ ಉಸಿರು ಇರುವವರೆಗೂ ನಿನ್ನ ನಾಮವ ಸಾರುವುದೊಂದೇ. ನನ್ ಕೊನೆ ಉಸಿರು ಇರುವವರೆಗೂ ನಿನ್ನ ನಾಮವ ಸಾರುವುದೊಂದೇ. ಹೋಸನಾ ಹೋಸನಾ ಯಹೂದ್ಯರ ರಾಜನಿಗೆ. ಹೋಸನಾ ಹೋಸನಾ ಬರಲಿರುವ ನನ್ನ ರಾಜನಿಗೆ. ಓ ಓ ಓ ಓ ಓ ಯಹೂದ್ಯರ ರಾಜನಿಗೆ ಹೋಸನಾ ಹೋಸನಾ ಬರಲಿರುವ ನನ್ನ ರಾಜನಿಗೆ ಓ
ಓ ಯೇಸುವೆ ನಿಮಗೆ ಸ್ತೋತ್ರ 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 ನಿಮಗೆ ಸ್ತೋತ್ರ ಓ ಯೇಸುವೆ ನಿಮಗೆ ಸ್ತೋತ್ರ 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 ಯೇಸುವೆ ನಿಮಗೆ ಸ್ತೋತ್ರ ಆರಾಧನೆವಾಗಲಿ. ಓ ಯೇಸುವೆ ನಿಮಗೆ ಸ್ತೋತ್ರ 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 ಯೇಸುವೆ ನಿಮಗೆ ಸ್ತೋತ್ರ ಸ್ತೋತ್ರ. ಸುಂದರನೇ ಅತಿಶಯನೇ ಮಹೋನ್ನತನೇ ನನ್ ಪ್ರಿಯನೇ ಸುಂದರನೇ ಅತಿಶಯನೇ ಮಹೋನ್ನತನೇ ನನ್ ಪ್ರಿಯನೇ. 10,000ರಲ್ಲಿ ನೀನೇ ಶ್ರೇಷ್ಠ ಪ್ರೀತಿಯ ನನ್ ಕರ್ತನೇ. ಶಾರೋನಿನ ಪುಷ್ಪ ನೀ ತಗ್ಗಿನ ತಾವರೆ ನಿನ್ನನ್ನು ನಾ ಕಂಡೇನೆ. ಸುಂದರನೇ ಅತಿಶಯನೇ ಮಹೋನ್ನತನೇ ನನ್ ಪ್ರಿಯನೇ ಸುಂದರನೇ ಅತಿಶಯನೇ ಮಹೋನ್ನತನೇ ನನ್ ಪ್ರಿಯನೇ. 10,000ರಲ್ಲಿ ನೀನೇ ಶ್ರೇಷ್ಠ ಪ್ರೀತಿಯ ನನ್ ಕರ್ತನೇ. ಶಾರೋನಿನ ಪುಷ್ಪ ನೀ ತಗ್ಗಿನ ತಾವರೆ ನಿನ್ನನ್ನು ನಾ ಕಂಡೇನೆ. 10,000ರಲ್ಲಿ ನೀನೇ ಶ್ರೇಷ್ಠ ಪ್ರೀತಿಯ ನನ್ ಕರ್ತನೇ. ಶಾರೋನಿನ ಪುಷ್ಪ ನೀ ತಗ್ಗಿನ ತಾವರೆ ನಿನ್ನನ್ನು ನಾ ಕಂಡೇನೆ. ಸುಂದರನೇ ಅತಿಶಯನೇ ಮಹೋನ್ನತನೇ ನನ್ ಪ್ರಿಯನೇ ಸುಂದರನೇ ಅತಿಶಯನೇ ಮಹೋನ್ನತನೇ ನನ್ ಪ್ರಿಯನೇ. ನಿನ್ನನ್ನು ನೋಡಲು ನೋಡುತ್ತಾ ಪ್ರೀತಿಸಲು ನಾನು ಬಯಸುವೆ. 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 ಸುಂದರನೇ ಅತಿಶಯನೇ ಮಹೋನ್ನತನೇ ನನ್ ಪ್ರಿಯನೇ ಸುಂದರನೇ ಅತಿಶಯನೇ ಮಹೋನ್ನತನೇ ನನ್ ಪ್ರಿಯನೇ. 10,000ರಲ್ಲಿ ನೀನೇ ಶ್ರೇಷ್ಠ ಪ್ರೀತಿಯ ನನ್ ಕರ್ತನೇ.
ಪುಷ್ಪಾನಿ ತಗ್ಗಿನ ತಾವರೆ ನಿನ್ನನ್ನು ನಾ ಕಂಡೇನೆ. 10,000ರಲ್ಲಿ 10,000ರಲ್ಲಿ ನೀನೇ ಶ್ರೇಷ್ಠ ಪ್ರೀತಿಯ ನನ್ನ ಕರ್ತನೇ. ಶಾರೋನಿನ ಪುಷ್ಪಾನಿ ತಗ್ಗಿನ ತಾವರೆ ನಿನ್ನನ್ನು ನಾ ಕಂಡೇನೆ. ಸುಂದರನೇ ಅತಿಶಯನೇ ಮಹೋನ್ನತನೇ ನನ್ ಪ್ರಿಯನೇ. ಸುಂದರನೇ ಅತಿಶಯನೇ ಮಹೋನ್ನತನೇ ನನ್ ಪ್ರಿಯನೇ. ಯೇಸುವೇ ನನ್ ಯೇಸುವೇ ನಿನ್ನ ಹಾಗೆ ಯಾರೂ ಇಲ್ಲ. 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 ಸುಂದರನೇ ಅತಿಶಯನೇ ಮಹೋನ್ನತನೇ ನನ್ ಪ್ರಿಯನೇ. ಸುಂದರನೇ ಅತಿಶಯನೇ ಮಹೋನ್ನತನೇ ನನ್ ಪ್ರಿಯನೇ. ಯೇಸುವೇ ನಿಮಗೆ ಸ್ತೋತ್ರ ಸ್ತೋತ್ರ. ಯೇಸುವೇ ನಿಮಗೆ ಸ್ತೋತ್ರ ಸ್ತೋತ್ರ. ಓ ಯೇಸುವೇ ನಿಮಗೆ ಆರಾಧನೆ. ಯೇಸುವೇ ನಿಮಗೆ ಸ್ತೋತ್ರ ಸ್ತೋತ್ರ ಆರಾಧನೆ ಆರಾಧನೆ. ಯೇಸುವೇ ನಿಮಗೆ ಸ್ತೋತ್ರ ಸ್ತೋತ್ರ. ಯೇಸುವೇ ನಿಮಗೆ ಆರಾಧನೆ. ಓ ಯೇಸುವೇ ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಯೇಸುವೇ ನಿಮಗೆ ಆರಾಧನೆ. ಯೇಸುವೇ ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಯೇಸುವೇ ನಿಮಗೆ ಆರಾಧನೆ. ಓ ಯೇಸುವೇ ಯೇಸುವೇ ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ಆರಾಧನೆ, ಯೇಸುವೇ ಸ್ತೋತ್ರ. ನಿನ್ನ ಹಾಗೆ ದೇವರು ಭೂಮಿಯಲ್ಲಿಲ್ಲ. ನೀನಿಲ್ಲದೆ ಬೇರೆ ಆಧಾರವಿಲ್ಲ. ನಿನ್ನ ಪ್ರಿಯನಾಗಿ ನಾ ನೆಲೆಗೊಳ್ಳುವೆ. ನೀನೇ ನನ್ನ ಸರ್ವಸ್ವ ನನ್ನ ಯೇಸುವೇ. ನಿನ್ನ ಹಾಗೆ ದೇವರು ಭೂಮಿಯಲ್ಲಿಲ್ಲ. ನೀನಿಲ್ಲದೆ ಬೇರೆ ಆಧಾರವಿಲ್ಲ. ನಿನ್ನ ಪ್ರಿಯನಾಗಿ ನಾ ನೆಲೆಗೊಳ್ಳುವೆ. ನೀನೇ ನನ್ನ ಸರ್ವಸ್ವ ನನ್ನ ಯೇಸುವೇ. ಆರಾಧನೆ ನಿಮಗೆ ಆರಾಧನೆ ನನ್ನ ಯೇಸುವೇ. ನಿಮಗೆ ಆರಾಧನೆ ಆರಾಧನೆ ನಿಮಗೆ ಆರಾಧನೆ ನನ್ನ ಯೇಸುವೇ. ನಿಮಗೆ ಆರಾಧನೆ. ನನ್ನೆಲ್ಲವನ್ನು ನಾ ಸಮರ್ಪಿಸುವೆ. ಶುದ್ಧೀಕರಿಸು ನಿನ್ನ ವಾಕ್ಯದಿಂದಲೇ. ನಿನ್ನ ಚಿತ್ತದಂತೆ ನನ್ನ ನಡೆಸು ನೀ. ಪವಿತ್ರಾತ್ಮದಿಂದ ನನ್ನ ತುಂಬಿಸು ನೀ. ನನ್ನೆಲ್ಲವನ್ನು ನಾ ಸಮರ್ಪಿಸುವೆ. ಶುದ್ಧೀಕರಿಸು ನಿನ್ನ ವಾಕ್ಯದಿಂದಲೇ. ನಿನ್ನ
ಚಿತ್ತದಂತೆ ನನ್ನ ನಡೆಸು ನೀ, ಪವಿತ್ರಾತ್ಮದಿಂದ ನನ್ನ ತುಂಬಿಸು ನೀ. ಆರಾಧನೆ ನಿಮಗೆ ಆರಾಧನೆ, ಯೇಸುವೇ ನಿಮಗೆ ಆರಾಧನೆ. ಆರಾಧನೆ ನಿಮಗೆ ಆರಾಧನೆ, ಯೇಸುವೇ ನಿಮಗೆ ಆರಾಧನೆ. ನಿನ್ನ ಮಾರ್ಗದಲ್ಲಿ ನಾನೆಂದು ನಡೆಯಲು, ಮಾರ್ಗದರ್ಶಿಯಾಗಿ ನನ್ನ ನೀ ನಡೆಸು. ನಂಬಿಕೆಯಲ್ಲಿ ನಾ ದೃಢವಾಗಲು, ಕ್ರಿಸ್ತನೆಂಬ ಬಂಡೆ ಮೇಲೆ ನನ್ನ ನಿಲ್ಲಿಸು. ನಿನ್ನ ಮಾರ್ಗದಲ್ಲಿ ನಾನೆಂದು ನಡೆಯಲು, ಮಾರ್ಗದರ್ಶಿಯಾಗಿ ನನ್ನ ನೀ ನಡೆಸು. ನಂಬಿಕೆಯಲ್ಲಿ ನಾ ದೃಢವಾಗಲು, ಕ್ರಿಸ್ತನೆಂಬ ಬಂಡೆ ಮೇಲೆ ನನ್ನ ನಿಲ್ಲಿಸು. ಆರಾಧನೆ ನಿಮಗೆ ಆರಾಧನೆ, ನನ್ನ ಯೇಸುವೇ ನಿಮಗೆ ಆರಾಧನೆ. 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 ಹಾಲೆಲೂಯ. ಯೇಸುವೇ ಸ್ತೋತ್ರ, ಮಹಿಮೆ. ವಿಮೋಚನ ಕಾಂಡ ಅಧ್ಯಾಯ 33 ವಾಕ್ಯ 14ರಿಂದ. ಅದಕ್ಕೆ ಯೆಹೋವನು, ನನ್ನ ಪ್ರಸನ್ನತೆಯು ನಿನ್ನ ಜೊತೆಯಲ್ಲಿ ಬರುವುದು, ನಾನು ನಿಮಗೆ ವಿಶ್ರಾಂತಿಯನ್ನು ನೀಡುವೆನೆಂದನು. ಮೋಶೆಯು ಆತನಿಗೆ, ನಿನ್ನ ಪ್ರಸನ್ನತೆಯು ನಮ್ಮ ಸಂಗಡ ಬಾರದೆ ಹೋದರೆ ನಮ್ಮನ್ನು ಇಲ್ಲಿಂದ ಹೋಗಗೊಡಿಸಬೇಡ. ನನಗೂ ನಿನ್ನ ಪ್ರಜೆಗಳಾದ ಇವರಿಗೂ ನಿನ್ನ ದಯೆಯು ದೊರಕಿತೆಂಬುದು ನೀನು ನಮ್ಮ ಸಂಗಡ ಬರುವುದರಿಂದಲೇ ಹೊರತು ಬೇರೆ ಯಾವುದರಿಂದ ತಿಳಿದು ಬರುವುದು. ದೇವರ ವಾಕ್ಯ ಹೇಳುತ್ತದೆ, ಹೌದು, ನನ್ನ ಪ್ರಸನ್ನತೆಯು ನಿನ್ನ ಜೊತೆಯಲ್ಲಿ ಬರುವುದು, ನಾನು ನಿನಗೆ ವಿಶ್ರಾಂತಿಯನ್ನು ನೀಡುವೆನು ಅಂದನು. ಆಮೇನ್. ಇಲ್ಲಿ ದೇವರು ಮೋಸೆಗೆ ಹೇಳುತ್ತಾರೆ, ನನ್ನ ಪ್ರಸನ್ನತೆಯು ನಿನಗೆ ಏನನ್ನೋ ಮಾಡಿದೆ. ಹೌದು, ನನ್ನ ಪ್ರಸನ್ನತೆಯು ನಿನ್ನ ಮೇಲೆ ಪ್ರಭಾವ ಬೀರಿದೆ. ಅದು ನನ್ನ ಪ್ರಸನ್ನತೆಯ ಪ್ರಭಾವ. ನೀವು ನಿಮ್ಮ ಮೇಲೆ ಸುಗಂಧ ದ್ರವ್ಯವನ್ನು ಹಚ್ಚಿಕೊಂಡಾಗ ಹೇಗೆ ಅದರ ಪರಿಮಳ ನಿಮ್ಮನ್ನು ಅಂಟಿಕೊಂಡಿರುತ್ತದೋ ಹಾಗೆಯೇ ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಒಬ್ಬರು ದೇವರ ಪ್ರಸನ್ನತೆಗೆ ಹೋದಾಗ ಅವರಲ್ಲಿ ಇದರ ಪ್ರಭಾವವು ಉಳಿಯುತ್ತದೆ. ಅವರ ಜೀವನದಲ್ಲಿ ಅದೇ ವಿಶ್ರಾಂತಿಯಾಗಿದೆ. ಇಲ್ಲಿ ದೇವರು ಹೇಳುತ್ತಾರೆ, ನನ್ನ ಪ್ರಸನ್ನತೆಯು ನಿನ್ನ ಜೊತೆಗೆ ಬರುವುದು, ಅದು ನಿನಗೆ ವಿಶ್ರಾಂತಿಯನ್ನು ಕೊಡುತ್ತದೆ. ಈಗ ವಿಶ್ರಾಂತಿಯ ಬಗ್ಗೆ ಮಾತಾಡುವಾಗ, ವಿಶ್ರಾಂತಿ ಅಂದರೆ ಚಟುವಟಿಕೆ ಇಲ್ಲದೆ ಯಾವುದೇ ಚಲನೆಯ ಕೊರತೆ ಅಲ್ಲ. ಅದರ ಬದಲಿಗೆ ತುಂಬ ಹೋರಾಟ, ಶ್ರಮಗಳು ಇಲ್ಲದೆ ಇರುವುದು ಅಥವಾ ಅವುಗಳ ಅಂತ್ಯವನ್ನು ಕಾಣುವುದು ಒಂದು ವಿಶ್ರಾಂತಿಯ ಸ್ಥಳ. ಆಮೆನ್. ಸರಿ, ದೇವರು ಹೇಳುತ್ತಾರೆ, ನನ್ನ ಪ್ರಸನ್ನತೆಯು ನಿನ್ನ ಜೊತೆಗೆ ಬರುವುದು. ದೇವರ ಪ್ರಸನ್ನತೆಯು ಮನುಷ್ಯನೊಂದಿಗೆ ಕೆಲವು ವಿಷಯಗಳನ್ನು ಮಾಡುತ್ತದೆ, ಸರಿಯಲ್ಲವೇ? ಹೌದು, ದೇವರ ಪ್ರಸನ್ನತೆಯು ಮನುಷ್ಯನೊಂದಿಗೆ ಕೆಲವು ವಿಷಯಗಳನ್ನು ಮಾಡುತ್ತದೆ. ಅದು ಹೇಳುತ್ತದೆ,
ನಿನಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ. ದೇವರ ವಾಕ್ಯವನ್ನು ಮುಂದುವರಿಸುತ್ತಾ ಹೇಳುವುದಾದರೆ, ಮೋಶೆಯು ಆತನಿಗೆ, ನಿನ್ನ ಪ್ರಸನ್ನತೆಯು ನಮ್ಮ ಸಂಗಡ ಬಾರದೆ ಹೋದರೆ ನಮ್ಮನ್ನು ಇಲ್ಲಿಂದ ಹೋಗಗೊಡಿಸಬೇಡ. ಮೋಸೆಯು ಆತನಿಗೆ, ನಿನ್ನ ಪ್ರಸನ್ನತೆಯು ನಮ್ಮ ಸಂಗಡ ಬಾರದೆ ಹೋದರೆ ನಮ್ಮನ್ನು ಇಲ್ಲಿಂದ ಹೋಗಗೊಡಿಸಬೇಡ. ಅಥವಾ ಮೋಸೆಯು ಹೇಳುವುದೇನೆಂದರೆ, ನಾನು ಇದೇ ಸ್ಥಳದಲ್ಲಿ ಇರುವುದು ಹಾಗೂ ಇಲ್ಲಿಂದ ಮುಂದುವರಿಸಿ ಹೋಗಲು ತಡ ಮಾಡುವುದು ಎಷ್ಟೋ ಉತ್ತಮ. ನೀನು ನಿನ್ನ ಪ್ರಸನ್ನತೆ ಇಲ್ಲದೆ ಇಲ್ಲಿಂದ ಮುಂದುವರಿದು ಹೋಗುವುದಕ್ಕಿಂತ, ಮೋಸೆಯು ಹೇಳುತ್ತಾನೆ, ನಿನ್ನ ಪ್ರಸನ್ನತೆ ನಮ್ಮ ಸಂಗಡ ಬಾರದೆ ಹೋದರೆ ನಮ್ಮನ್ನು ಇಲ್ಲಿಂದ ಹೋಗಗೊಡಿಸಬೇಡ. ಅಥವಾ ತೋರಿಕೆಗೆ ನನ್ನ ಜೀವನದಲ್ಲಿ ತಡವಾದರೂ ನಿನ್ನ ಪ್ರಸನ್ನತೆಗೆ ಕಾದುಕೊಂಡು ನಂತರ ನಿನ್ನ ಪ್ರಸನ್ನತೆಯು ನನ್ನನ್ನು ಮುಂದುವರಿಸಿ ಹೋಗಲಿ. ನಾನು ಹೇಳುವುದು ನಿಮಗೆ ಅರ್ಥವಾಯಿತಲ್ಲವೇ? ಆದುದರಿಂದ ಸಂಗತಿಗಳು ನಡೆಯುವುದು ತಡವಾಗುತ್ತದೆಂದು ಕಂಡರೂ ಮೋಸೆಯು ಹೇಳುತ್ತಾನೆ, ನೀನು ಉದ್ದೇಶಿಸದೇ ಇರುವುದನ್ನು ಮಾಡುವ ಬದಲು ಈ ತಡವಾಗುವಿಕೆಯು, ಈ ವಿಳಂಬವು ಎಷ್ಟೋ ಉತ್ತಮ. ನಿನ್ನ ಪ್ರಸನ್ನತೆಯು ನಮ್ಮ ಸಂಗಡ ಬಾರದೆ ಹೋದರೆ ನಮ್ಮನ್ನು ಇಲ್ಲಿಂದ ಹೋಗಗೊಡಿಸಬೇಡ. ನಾನು ಇದೇ ಜಾಗದಲ್ಲಿ ಇರುವುದು ಎಷ್ಟೋ ಒಳ್ಳೆಯದು. ನೀನು ನನ್ನ ಸಂಗಡ ಬಾರದೆ ಇರುವುದಾದರೆ, ಅಥವಾ ನೀನು ನಮ್ಮನ್ನು ಕರೆದುಕೊಂಡು ಹೋಗುವುದಿಲ್ಲವಾದರೆ, ನೀನು ನಮ್ಮ ಸಂಗಡ ಚಲಿಸದೇ ಇದ್ದರೆ ಸರಿಯಲ್ಲವೇ? ವಾಕ್ಯವನ್ನು ಮುಂದುವರಿಸುವ. ಅದಕ್ಕೆ ಯೆಹೋವನು, ನನ್ನ ಪ್ರಸನ್ನತೆಯು ನಿನ್ನ ಜೊತೆಯಲ್ಲಿ ಬರುವುದು, ನಾನು ನಿಮಗೆ ವಿಶ್ರಾಂತಿಯನ್ನು ನೀಡುವೆನು ಅಂದನು. ಮೋಶೆಯು ಆತನಿಗೆ, ನಿನ್ನ ಪ್ರಸನ್ನತೆಯು ನಮ್ಮ ಸಂಗಡ ಬಾರದೆ ಹೋದರೆ ನಮ್ಮನ್ನು ಇಲ್ಲಿಂದ ಹೋಗಗೊಡಿಸಬೇಡ. ನನಗೂ ನಿನ್ನ ಪ್ರಜೆಗಳಾದ ಇವರಿಗೂ ನಿನ್ನ ದಯೆಯು ದೊರಕಿತೆಂಬುದು ನೀನು ನಮ್ಮ ಸಂಗಡ ಬರುವುದರಿಂದಲೇ ಹೊರತು ಬೇರೆ ಯಾವುದರಿಂದ ತಿಳಿದು ಬರಬಹುದು? ಹೌದು, ನಿನ್ನ ಪ್ರಸನ್ನತೆಯು ನಮ್ಮ ಸಂಗಡವಿರುವಾಗ ಮೋಸೆಯು ಹೇಳುತ್ತಾನೆ, ಅಲ್ಲೊಂದು ಗೋಚರವಾಗುವ ಚಿಹ್ನೆ ಇದೆ, ಅದೇ ನಿನ್ನ ಅನುಗ್ರಹ. ನೀನು ನಮ್ಮ ಪರವಾಗಿ ಇರುವುದು ಕಾಣುತ್ತೇವೆ. ಹೌದು, ನಿನ್ನ ಪ್ರಸನ್ನತೆಯು ನನ್ನ ಬಳಿ ಇದೆ ಎಂದು ಹೇಗೆ ತಿಳಿಯುತ್ತದೆ? ನಿನ್ನ ಕೃಪೆ ಮತ್ತು ನಿನ್ನ ಒಲವು ಸುತ್ತುಕೊಂಡಿರುವುದು, ವಿಶ್ರಾಂತಿಯು ನನ್ನಲ್ಲಿರುವುದು. ಆಮೇನ್. ಯಾವಾಗ ದೇವರ ಪ್ರಸನ್ನತೆ ನಮ್ಮ ಸಂಗಡವಿರುವುದೋ ಆವಾಗ ಯಾವಾಗಲೂ ವಿಶ್ರಾಂತಿ ಇರುವುದು. ನಿಮ್ಮ ಹೃದಯವು ತಳಮಳಗೊಳ್ಳುವುದಿಲ್ಲ. ನಿಮ್ಮ ಹೃದಯವು ಅವಸರದಲ್ಲಿ ಏನನ್ನೋ ಮಾಡಲು ಬಯಸುವುದಿಲ್ಲ. ಅದು ದೇವರ ಕೆಲಸವೇ ಆಗಲಿ. ಬದಲಿಗೆ ದೇವರ ಪ್ರಸನ್ನತೆ ಬಂದು ವಿಷಯಗಳು ತನ್ನಷ್ಟಕ್ಕೆ ಕಾರ್ಯರೂಪಕ್ಕೆ ಬರಲಿ. ಅದರ ಬದಲು ನನ್ನ ಬಲದಿಂದ ಏನನ್ನೂ ಮಾಡಲು ಹೋಗುವುದಿಲ್ಲ. ಆಮೇನ್. ಯೋಹಾನ ಅಧ್ಯಾಯ 14 ವಾಕ್ಯ 21. ನನ್ನ ಆಜ್ಞೆಗಳನ್ನು ಹೊಂದಿ ಅವುಗಳನ್ನು ಕೈಕೊಂಡು ನಡೆಯುವವನೇ ನನ್ನನ್ನು ಪ್ರೀತಿಸುವವನು. ನನ್ನನ್ನು ಪ್ರೀತಿಸುವವನು ನನ್ನ ತಂದೆಗೆ ಪ್ರಿಯನಾಗಿರುವನು. ನಾನು ಅವನನ್ನು ಪ್ರೀತಿಸಿ ಅವನಿಗೆ ನನ್ನನ್ನು ಪ್ರಕಟಪಡಿಸಿ ತೋರಿಸುವೆನು ಎಂದು ಹೇಳಿದನು. ಹೌದು, ಇಲ್ಲಿ ಯೇಸು ಹೇಳುತ್ತಾರೆ, ನನ್ನ ಆಜ್ಞೆಗಳನ್ನು ಹೊಂದಿ ಅವುಗಳನ್ನು ಕೈಗೊಂಡು ನಡೆಯುವವನು ನನ್ನನ್ನು ಪ್ರೀತಿಸುವವನು. ನನ್ನನ್ನು ಪ್ರೀತಿಸುವವನು ನನ್ನ ತಂದೆಗೆ ಪ್ರಿಯನಾಗಿರುವನು. ನಾನು ಅವನನ್ನು ಪ್ರೀತಿಸಿ ಅವನಿಗೆ ನನ್ನನ್ನು ಪ್ರಕಟಪಡಿಸಿ ತೋರಿಸುವೆನು ಎಂದು ಹೇಳಿದನು. ಇಲ್ಲಿ ವಾಕ್ಯವು ಹೇಳುತ್ತದೆ, ದೇವರ ಪ್ರಸನ್ನತೆಯು ಹೇಗೆ ಒಬ್ಬ ಮನುಷ್ಯನ ಸಂಗಡ ಬರುವುದೆಂದು. ಹೌದು, ನಾವು ಕೇಳಿದ್ದೆವು, ದೇವರ ಪ್ರಸನ್ನತೆಯು ವಿಶ್ರಾಂತಿಯನ್ನು ತರುತ್ತದೆ, ಕೃಪೆ ಮತ್ತು ಒಲವನ್ನು ತರುತ್ತದೆ. ಈಗ ಹೇಗೆ ದೇವರ ಪ್ರಸನ್ನತೆಯು ಮನುಷ್ಯನಲ್ಲಿ ಬರುತ್ತದೆ?
ದೇವರ ವಾಕ್ಯ ಹೇಳ್ತದೆ, ನನ್ನ ಆಜ್ಞೆಗಳನ್ನು ಅರಿಯುವುದರಿಂದ. ನನ್ನ ಆಜ್ಞೆಗಳನ್ನು ಹೊಂದಿ ಅವುಗಳನ್ನು ಕೈಕೊಂಡು ನಡೆಯುವವನೇ ನನ್ನನ್ನು ಪ್ರೀತಿಸುವವನು. ನನ್ನನ್ನು ಪ್ರೀತಿಸುವವನು ನನ್ನ ತಂದೆಗೆ ಪ್ರಿಯನಾಗಿರುವನು. ನಾನು ಅವನನ್ನು ಪ್ರೀತಿಸಿ ಅವನಿಗೆ ನನ್ನನ್ನು ಪ್ರಕಟಪಡಿಸಿ ತೋರಿಸುವೆನು ಎಂದು ಹೇಳಿದನು. ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಹೇಗೆ ದೇವರ ಪ್ರಸನ್ನತೆಯು ಒಬ್ಬ ಮನುಷ್ಯನ ಜೀವನದಲ್ಲಿ ಪ್ರಕಟಗೊಳ್ಳುತ್ತದೆಂದು. ಆಮೇನ್. ಹೌದು, ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುವವನೇ. ಆಜ್ಞೆಗಳನ್ನು ಅರಿತವನಲ್ಲಿ ಅಲ್ಲ, ಅದನ್ನು ಕೇಳಿಸಿಕೊಂಡವನಲ್ಲಿ ಅಲ್ಲ, ಯಾರು ಅದನ್ನು ಹೊಂದಿಕೊಳ್ಳುತ್ತಾರೋ ಅವನಲ್ಲಿ ಮತ್ತು ಕೈಕೊಂಡು ನಡೆಯುವವನಲ್ಲಿ. ಹೌದು, ನಿಮ್ಮ ವಿಧೇಯತೆಯು ದೇವರ ಪ್ರಸನ್ನತೆಯಲ್ಲಿ ಏನೋ ಕಾರ್ಯವನ್ನು ಮಾಡುತ್ತದೆ. ನಿಮ್ಮ ವಿಧೇಯತೆಯು ದೇವರಲ್ಲಿ ಕೆಲವು ದಾರಿಗಳನ್ನು ತೆರೆಯುತ್ತದೆ. ನೀವು ದೇವರ ಪ್ರಸನ್ನತೆಯಲ್ಲಿ ನಡೆಯಲು ಇನ್ನೂ ಕೆಲವು ದಾರಿಗಳಿವೆ. ನೀವು ಅವುಗಳನ್ನು ನಿವಾರಿಸಿಕೊಂಡು ನಡೆಯಬಹುದು. ಹೌದು, ಹೋದವಾರ ನಾವು ಕೇಳಿಸಿಕೊಂಡೆವು, ಹೇಗೆ ಒಂದು ದ್ರೋಹದ ಮತ್ತು ಅವಿಧೇಯತೆ ದೇವರ ಪ್ರಸನ್ನತೆಯನ್ನು ಹಿಮ್ಮಟ್ಟಿಸುತ್ತದೆಂದು. ಹಾಗೂ ಆ ದ್ರೋಹದ ಹೃದಯವುಳ್ಳವನು ಸೂರ್ಯನು ಸುಟ್ಟ ಭೂಮಿಯಲ್ಲಿ ಬದುಕುತ್ತಾನೆ. ಆ ಮನುಷ್ಯನ ಹೃದಯದ ಸ್ಥಿತಿಯು ಅವನಿಗೆ ಆ ಸ್ಥಳದಲ್ಲಿ ವಾಸಿಸುವಂತೆ ಮಾಡಿತು. ಇಂಥ ಹೃದಯದವನನ್ನು ಸೂರ್ಯನು ಸುಟ್ಟ ಭೂಮಿಯಲ್ಲಿ, ಬೇರೆ ಕೆಲವು ಅನುವಾದದಲ್ಲಿ ಹೇಳುತ್ತದೆ ವನಭೂಮಿಯಲ್ಲಿ, ಮರಳುಗಾಡಿನಲ್ಲಿ, ನಿಮ್ಮ ಹೃದಯದ ಸ್ಥಿತಿಗೆ ಅನುಗುಣವಾಗಿ. ಜ್ಞಾನೋಕ್ತಿ 23ನೇ ಅಧ್ಯಾಯದಲ್ಲಿ ಹೇಳುತ್ತದೆ, ಕಂದ ನನಗೆ ಕೊಡು, ಏನು? ನಿನ್ನ ಹೃದಯ. ಹೌದು, ಅನೇಕ ಸಲ ನಾವು ದೇವರ ಬಳಿ ಬಂದು ಹೇಳುತ್ತೇವೆ, ದೇವರೇ ನನಗೆ ಇದನ್ನು ಕೊಡಿ, ಅದನ್ನು ಕೊಡಿ, ಸರಿಯಲ್ಲವೇ? ಆದರೆ ದೇವರು ತನ್ನನ್ನೇ ಪ್ರಕಟಪಡಿಸುವಾಗ ದೇವರು ಕೇಳುತ್ತಾರೆ, ನನಗೆ ಏನನ್ನಾದರೂ ಕೊಡು. ದೇವರಿಗೆ ನಿಮ್ಮಿಂದ ಏನೋ ಬೇಕು. ಕಂದ ನನಗೆ ಕೊಡು, ಏನು? ನಿನ್ನ ಹೃದಯ. ನಾವು ಯಾವಾಗಲೂ ಬಯಸುತ್ತೇವೆ ದೇವರು ನಮಗೆ ಕೊಡಬೇಕೆಂದು. ಆದರೆ ಅವರು ಕೊಡುವ ಮುಂಚೆ ನಾವು ಏನನ್ನಾದರೂ ಅವರಿಗೆ ತರಬೇಕು. ಹೌದು, ಪ್ರತಿಯೊಂದು ದೇವರ ವಾಕ್ಯದ ಮೂಲಕ ನಾವು ತಿಳಿದುಕೊಳ್ಳುತ್ತೇವೆ. ದೇವರು ಪ್ರಕಟಗೊಳ್ಳುವ ಮೊದಲು ದೇವರಿಗೆ ಬಲಿಯನ್ನು ಅರ್ಪಿಸಬೇಕಿತ್ತು. ನೋಹನು ತನ್ನ ನೌಕೆಯಿಂದ ಹೊರಗೆ ಬಂದ ಕೂಡಲೇ ಏನನ್ನು ಮಾಡಿದನು? ಅವನು ಬೇರೆ ಎಲ್ಲ ಕೆಲಸಗಳನ್ನು ಮಾಡಬಹುದಿತ್ತು. ಆದರೆ ಮೊಟ್ಟ ಮೊದಲಿಗೆ ಅವನು ಬಲಿದಾನವನ್ನು ಅರ್ಪಿಸಿದ. ಹೌದು, ದೇವರು ನಿರೀಕ್ಷಿಸುತ್ತಾರೆ ಮನುಷ್ಯರು ದೇವರಿಗೆ ಏನನ್ನಾದರೂ ತಂದು ಕೊಡಬೇಕೆಂದು, ಮತ್ತು ಅವರು ಅದನ್ನು ಎದುರು ನೋಡುತ್ತಾರೆ. ನಿಮ್ಮ ಹೃದಯವನ್ನು. ನಿಮಗೆ ಅರ್ಥವಾಗ್ತದಲ್ಲವೇ? ನನ್ನ ಮಗನೇ, ನಿನ್ನ ಹೃದಯವನ್ನು ನನಗೆ ಕೊಡು. ದೇವರು ಒಂದೇ ಒಂದು ವಿಷಯವನ್ನು ಎದುರು ನೋಡಿಕೊಳ್ಳುವುದು, ಅದು ನಿಮ್ಮ ಹೃದಯವನ್ನು. ಆಮೇನ್. 2 ಪೂರ್ವವೃತ್ತಾಂತ ಅಧ್ಯಾಯ 25 ವಾಕ್ಯ 2. ಅವನು ಯೆಹೋವನ ಚಿತ್ತಾನುಸಾರವಾಗಿ ನಡೆದನು, ಆದರೆ ಯಥಾರ್ಥ ಚಿತ್ತನಾಗಿರಲಿಲ್ಲ. ಇಲ್ಲಿ ಹೇಳುವುದು ಅಮಾಚ್ಯ ರಾಜನ ಬಗ್ಗೆ. ಹೌದು, ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಅವನು ದೇವರ ಚಿತ್ತಾನುಸಾರವಾಗಿ ನಡೆದನು. ಮತ್ತು ಕೆಲವು ಅನುವಾದಗಳು ಹೇಳುತ್ತವೆ ನಿಷ್ಠಾವಂತನಾಗಿ, ಹೃತ್ಪೂರ್ವಕವಾಗಿ ಎಂದು. ನೀವು ತುಂಬ ಸರಿಯಾದ ವಿಷಯಗಳನ್ನು ಮಾಡಬಹುದು. ನಿಮ್ಮ ಹೃದಯವು ಸರಿಯಾಗಿ ಇರದೆ ದೇವರ ಆರಾಧನೆಗೆ ಬರುವುದು
ಕರಗಳನ್ನೆತ್ತಿ ದೇವರಿಗೆ ಸ್ತೋತ್ರ ಸಲ್ಲಿಸುವುದು, ದೇವರ ವಾಕ್ಯವನ್ನು ಓದುವುದು, ತುಂಬ ಸರಿಯಾದ ವಿಷಯಗಳನ್ನು ನೀವು ಮಾಡಬಹುದು. ನಾನು ಏನು ಹೇಳುತ್ತಿದ್ದೇನೆಂದು ನಿಮಗೆ ಅರ್ಥವಾಗ್ತಿದೆ ಅಲ್ಲವೇ? ಆಮೆನ್, ಹಾಲೆಲೂಯ. ದೇವರ ವಾಕ್ಯವು ಈ ಅರಸನ ಬಗ್ಗೆ ಹೇಳುತ್ತದೆ. ಅವನು ದೇವರ ಚಿತ್ತಾನುಸಾರವಾಗಿ ನಡೆದನು. ನೀವು ತಿಳಿದಿದ್ದೀರಿ ಯಾವ ವಿಷಯಗಳು ದೇವರ ಎದುರಲ್ಲಿ ಸರಿಯಾಗಿವೆ ಎಂದು. ದೇವರ ವಾಕ್ಯದಂತೆ ನೀವು ತುಂಬ ವಿಷಯಗಳನ್ನು ಸರಿಯಾಗಿ ಮಾಡಬಹುದು. ದೇವರ ವಾಕ್ಯದಂತೆ ಅಥವಾ ನಿಯಮದಂತೆ ನೀವು ಸರಿಯೆಂದು ಕೊಳ್ಳುತ್ತೀರಿ. ನೀವು ನಿಮ್ಮ ದಶಮಾಂಶವನ್ನು ಕೊಡಬಹುದು. ನಿಮ್ಮ ಪ್ರಾರ್ಥನೆಯ ಸಮಯವನ್ನು ಚಾಚು ತಪ್ಪದೆ ಪಾಲಿಸಬಹುದು. ದೇವರ ವಾಕ್ಯವನ್ನು ಓದುವ ಸಮಯ, ಆರಾಧನೆಯ ಸಮಯ, ಪ್ರಾರ್ಥನಾ ಕೂಟಕ್ಕೆ ಬರುವುದು ಎಲ್ಲವೂ ಮಾಡಬಹುದು. ಆದರೆ ದೇವರ ವಾಕ್ಯ ಹೇಳುತ್ತದೆ, ಈ ಅರಸನು ದೇವರ ಚಿತ್ತಾನುಸಾರವಾಗಿ ನಡೆದನು. ಆದರೆ, ಹೌದು, ಇಲ್ಲಿ ಆದರೆ ಅಂತ ಹೇಳಿದೆ. ನೀವು ತುಂಬ ಸರಿಯಾದ ವಿಷಯಗಳನ್ನು ಮಾಡಬಹುದು, ಆದರೆಯ ಜೊತೆಗೆ. ಇಲ್ಲಿ ಸಮಸ್ಯೆ ಯಾವುದೆಂದರೆ ಹೃದಯವು ಸರಿಯಾಗಿಲ್ಲ. ಆದುದರಿಂದ ನೀವು ನಿಮ್ಮ ಜೀವಮಾನದಲ್ಲಿ ತುಂಬ ಜನರನ್ನು ನೋಡಿಕೊಂಡು ಬಂದಿರಬಹುದು. ಯಾಕೆ ಅವರ ಜೀವನದಲ್ಲಿ ಪ್ರಗತಿಯನ್ನು ಕಾಣುವುದಿಲ್ಲ? ಯಾವಾಗಲೂ ಹೆಣಗಾಡುತ್ತಾರೆ. ಅವರು ಪ್ರಾರ್ಥಿಸುತ್ತಾರೆ, ಉಪವಾಸ ಪ್ರಾರ್ಥನೆಗಳನ್ನು ಮಾಡುತ್ತಾರೆ, ದೇವರ ವಾಕ್ಯವನ್ನು ಓದುತ್ತಾರೆ, ತುಂಬ ಸರಿಯಾದ ಕೆಲಸಗಳನ್ನು ಮಾಡುತ್ತಾರೆ. ಮತ್ತೆ ನೀವು ಆಶ್ಚರ್ಯಚಕಿತರಾಗುತ್ತೀರಿ, ಯಾಕೆ ಈ ಮನುಷ್ಯನು ತನ್ನ ಪ್ರಗತಿಯನ್ನು ಕಾಣುವುದಿಲ್ಲ? ಮತ್ತೆ ನಿಮಗೆ ಅರಿವಾಗುತ್ತದೆ, ಇದು ಹೃದಯದ ವಿಷಯ. ಹೌದು, ಅವರು ತುಂಬ ಸರಿಯಾದ ಸಂಗತಿಗಳನ್ನೇ ಮಾಡುತ್ತಿರುತ್ತಾರೆ, ಆದರೆ ಎಲ್ಲೋ ಅವರ ಹೃದಯ ಸರಿಯಾಗಿಲ್ಲ. ಆದುದರಿಂದ ಇಲ್ಲಿ ಈ ಮನುಷ್ಯ ಅರಸ ಅಮಾಚ್ಯನು ತನ್ನ ಪೂರ್ಣ ಹೃದಯದಿಂದ ಮಾಡುವುದಿಲ್ಲ. ತೋರಿಕೆಗೆ ಸರಿಯಾದ ವಿಷಯಗಳನ್ನು ಮಾಡಬಹುದು, ಆದರೆ ಪೂರ್ಣ ಹೃದಯದಿಂದ ಅಲ್ಲ. ದೇವರ ಮುಂದೆ ಪೂರ್ಣ ಹೃದಯದಿಂದ ಅಲ್ಲ. ನಾನು ದೇವರು ನಿಮ್ಮ ಹೃದಯವನ್ನು ನೋಡುತ್ತೇನೆ. ಜನರು ಹೊರಗಿನಿಂದ ಹೇಗೆ ಕೆಲಸಗಳು ನಡೆಯುತ್ತವೆ ಎಂದು ನೋಡುತ್ತಾರೆ, ಸರಿಯಲ್ಲವೇ? ನೀವು ಕರಗಳನ್ನು ಎತ್ತಬಹುದು, ಆರಾಧಿಸಬಹುದು, ನಲಿಯಬಹುದು, ಮಧ್ಯಸ್ಥಿಕೆ ಪ್ರಾರ್ಥನೆಯನ್ನು ಮಾಡಬಹುದು, ದೇವರ ವಾಕ್ಯವನ್ನು ಓದಬಹುದು, ವಾಕ್ಯವನ್ನು ಉಲ್ಲೇಖಿಸಬಹುದು, ತುಂಬ ಸರಿಯಾದ ಕೆಲಸಗಳನ್ನು ಮಾಡಬಹುದು. ಎಲ್ಲವೂ ದೇವರ ಮುಂದೆ ಸರಿಯಾದ ವಿಷಯಗಳು. ಹೌದು, ನೀವು ಆಶ್ಚರ್ಯಚಕಿತರಾಗಿ ಹೇಳಬಹುದು, ನಾನು ಸರಿಯಾದ ವಿಷಯಗಳನ್ನೇ ಮಾಡಿದ್ದೇನೆಂದು. ಆದರೆ ಪೂರ್ಣ ಹೃದಯದಿಂದಲ್ಲ. ಇಲ್ಲಿ ಮನುಷ್ಯನು ಉನ್ನತಿಗೆ ಏರಲು ಅವನ ಹೃದಯವು ಅಡಚಣೆಯಾಗಿದೆ. ಹೋದವರ ನಾವು ಹೇಳಿದಂತೆ ಅದೊಂದು ಸ್ವಾವಲಂಬಿತ ಹೃದಯವಾಗಿರಬಹುದು ಅಥವಾ ಬಂಡಾಯದ ಹೃದಯವಾಗಿರಬಹುದು. ದ್ರೋಹದ ಹೃದಯದಿಂದ ನೀವು ತುಂಬ ಸಂಗತಿಗಳನ್ನು ಮಾಡಬಹುದು. ಕಹಿಯಾದ ಹೃದಯದಿಂದ ತುಂಬ ಸಂಗತಿಗಳನ್ನು ಮಾಡಬಹುದು. ಕೋಪದ ಹೃದಯದಿಂದ ತುಂಬ ಸಂಗತಿಗಳನ್ನು ಮಾಡಬಹುದು. ಈಗ ನೀವು ದೇವರ ವಾಕ್ಯವನ್ನು ಆನಂದಿಸುತ್ತೀರಾ? ದೇವರ ವಾಕ್ಯವು ಇಬ್ಬಾಯಿ ಕತ್ತಿಗಿಂತಲೂ ಹರಿತವಾದದ್ದು, ಸರಿಯಲ್ಲವೇ? ಅದು ತುಂಡರಿಸುತ್ತದೆ. ಅದು ಕೇಳುವವರಿಗೆ ಮಾತ್ರವಲ್ಲ, ಮಾತಾಡುವವರಿಗೂ ಅದು ಇಬ್ಬಾಯಿಯ ಕತ್ತಿ. ದೇವರ ವಾಕ್ಯ ನಿಮಗೆ ಅರ್ಥವಾಗುತ್ತದೆ ಎಂದು ಭಾವಿಸುತ್ತೇನೆ. ಆಮೆನ್. ಆದುದರಿಂದ ನೀವು ಸರಿಯಾದ ವಿಷಯಗಳನ್ನು ಮಾಡಬಹುದು, ಸರಿಯಾಗಿ ತೋರಬಹುದು, ಆದರೆ
ದೇವರು ನಿಮ್ಮ ಹೃದಯವನ್ನು ನೋಡುತ್ತಾರೆ. ನಿಮ್ಮ ಕ್ರಮಗಳು ಸರಿ ಇರಬಹುದು, ನೀವು ಮಾಡುವುದು ಸರಿ ಇರಬಹುದು, ಆದರೆ ನಿಮ್ಮ ಹೃದಯ ಸರಿಯಾಗಿಲ್ಲ, ಪೂರ್ಣ ಹೃದಯವಿಲ್ಲ. ಆದುದರಿಂದ ಅನೇಕ ಸಲ ಜನರು ತಮ್ಮ ಜೀವನದಲ್ಲಿ ಪ್ರಗತಿಯನ್ನು ಕಾಣುವುದಿಲ್ಲ, ಅಚ್ಚುಕಟ್ಟಾಗಿ ಮಾಡುವುದಿಲ್ಲ. ಯಾಕೆಂದರೆ ಮನುಷ್ಯನು ಬೇರೆ ತುಂಬ ವಿಷಯಗಳಿಗೆ ಬಲ ತುಂಬುತ್ತಾನೆ, ಬೇರೆ ಬೇರೆ ವಿಷಯಗಳಿಗೆ ಹೃದಯದ ಬಾಗಿಲನ್ನು ತೆರೆದಿಡುತ್ತಾನೆ. ಅರಸ ಅಮೇಚನು ಸರಿಯಾದ ವಿಷಯಗಳನ್ನೇ ಮಾಡಿದ್ದ, ಆದರೆ ಅವನ ಹೃದಯವು ಪೂರ್ಣವಾಗಿರಲಿಲ್ಲ, ಅಥವಾ ಪೂರ್ಣ ಹೃದಯದಿಂದ ಅವನು ಅವುಗಳನ್ನು ಮಾಡಿರಲಿಲ್ಲ. ಹೌದು, ನೀವು ಆತ್ಮಿಕವಾಗಿ ಉನ್ನತಕ್ಕೆ ಹಾರಲು ನಿಮ್ಮ ಹೃದಯವನ್ನು ಮೊದಲು ಸರಿಯಾದ ಸ್ಥಿತಿಗೆ ತರಬೇಕು. ಆದುದರಿಂದ ನೀವು ದೇವರಿಗೆ ಅವಕಾಶ ಕೊಡಬೇಕು, ಮಿತಿಯಿಲ್ಲದೆ, ನಿರ್ಬಂಧವಿಲ್ಲದೆ. ನಿಮ್ಮ ಹೃದಯವನ್ನು ಮುಟ್ಟಲು, ನಿಮ್ಮ ಹೃದಯದೊಡನೆ ವ್ಯವಹರಿಸಲು ನೀವು ದೇವರ ವಾಕ್ಯಕ್ಕೆ ನಿಮ್ಮ ಹೃದಯದ ಶಸ್ತ್ರಚಿಕಿತ್ಸೆಯನ್ನು ಮಾಡಲು ಅವಕಾಶ ಮಾಡಿಕೊಡಬೇಕು. ದೇವರ ವಾಕ್ಯವು ಇಬ್ಬಾಯಿಯ ಕತ್ತಿ. ಹೇಗೆ ವೈದ್ಯನ ಕತ್ತರಿಯು ರೋಗಿಯ ಹೃದಯದೊಳಗೆ ಕಾರ್ಯನಿರ್ವಹಿಸುತ್ತದೆ, ಹಾಗೆಯೇ ಮಹಾನ್ ಶಸ್ತ್ರಚಿಕಿತ್ಸಕ ಮಹಾನ್ ವೈದ್ಯನಿಗೆ ತನ್ನ ಚಾಕುವನ್ನು ತನ್ನ ವಾಕ್ಯದಿಂದ ಉಪಯೋಗಿಸಲು ಅವಕಾಶ ಮಾಡಿಕೊಡಬೇಕು. ಮಿತಿಯಿಲ್ಲದ, ನಿರ್ಬಂಧವಿಲ್ಲದ ಪ್ರವೇಶವನ್ನು ನಿಮ್ಮ ಹೃದಯದೊಳಗೆ ಕೊಡಬೇಕು. ಸರಿಯಲ್ಲವೇ? ಆಮೆನ್. ಆದುದರಿಂದ ರೋಮಪುರದವರಿಗೆ ಬರೆದ ಪತ್ರಿಕೆಯಲ್ಲಿ 12ನೇ ಅಧ್ಯಾಯ 1ನೇ ವಾಕ್ಯ ಹೇಳುತ್ತದೆ, ನಿಮ್ಮನ್ನು ದೇವರಿಗೆ ಒಂದು ಸಜೀವ ಯಜ್ಞವಾಗಿ ಅರ್ಪಿಸಿರಿ, ನಿಮ್ಮ ಹೃದಯದ ಸುನ್ನತಿಯನ್ನು ಮಾಡಿರಿ. ಹೌದು, ದೇವರು ಒಬ್ಬ ನೀತಿವಂತ ದೇವರಾದ್ದರಿಂದ ಅವರು ಮೊದಲು ಮಾಡಿ ತೋರಿಸಿದರು. ಅವರು ಮೊದಲು ಮಾಡದೆ ಯಾವ ಕಾರ್ಯವನ್ನು ಮನುಷ್ಯನಿಗೆ ಮಾಡಲು ಹೇಳಲಿಲ್ಲ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಯಾವುದು ಅವನಿಗೆ ಅತ್ಯಂತ ಪ್ರೀತಿದಾಯಕವಾಗಿತ್ತು, ಅವನ ಹೃದಯಕ್ಕೆ ಹತ್ತಿರವಾಗಿತ್ತು, ಅದನ್ನು ಮೊದಲು ಕೊಟ್ಟರು, ಬಲಿಪೀಠದಲ್ಲಿ ಅರ್ಪಿಸಿದರು. ನಂತರ ಮಾತ್ರ ಅವರು ಅಬ್ರಹಾಮನಿಗೆ ಹೇಳಿದರು, ಇಸಾಕನನ್ನು ಬಲಿಯಾಗಿ ಅರ್ಪಿಸಲು. ಸರಿಯಲ್ಲವೇ? ಈ ಭೂಮಿಗೆ ಅಡಿಪಾಯವನ್ನಿಡುವ ಮೊದಲೇ ಆ ಕುರಿಯನ್ನು ಕೊಲ್ಲಲಾಯಿತು. ಹೌದು, ಆ ಕುರಿಮರಿಯು ಈ ಭೂಮಿಗೆ ಅಡಿಪಾಯವನ್ನು ಇಡುವ ಮೊದಲೇ ಕೊಲ್ಲಲ್ಪಟ್ಟಿತ್ತು. ಹೌದು, ತಂದೆ ದೇವರ ಹೃದಯವು ಮೊದಲೇ ಅಗತ್ಯವನ್ನು ಪೂರೈಸುತ್ತದೆ. ಅವರು ಅವರ ಹೃದಯಕ್ಕೆ ಹತ್ತಿರವಾದುದನ್ನು ಕೊಟ್ಟರು. ಯಾವುದನ್ನು ತನ್ನ ಹೃದಯದ ಹತ್ತಿರದಲ್ಲಿ ಇಟ್ಟಿದ್ದರೋ, ತುಂಬ ಅಮೂಲ್ಯವಾದ ತನ್ನ ಒಬ್ಬನೇ ಮಗನನ್ನು, ದೇವರ ವಾಕ್ಯ ಹೇಳುತ್ತದೆ, ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ತದನಂತರವೇ ಅವನು ಮನುಷ್ಯನಲ್ಲಿ ಬೇಡಿಕೆಯನ್ನು ಇಟ್ಟನು, ಅವನು ಕೊಡಬೇಕೆಂದು. ಹೌದು, ಅವರು ಪೂರ್ಣಗೊಳಿಸದೆ ಮನುಷ್ಯನ ಮುಂದೆ ಬೇಡಿಕೆಯನ್ನು ಇಡಲಿಲ್ಲ. ಅವರು ಮೊದಲು ಪೂರ್ಣಗೊಳಿಸಿದರು, ತನ್ನ ಒಬ್ಬನೇ ಮಗನನ್ನು ಕೊಟ್ಟರು. ಯಾಕೆಂದರೆ ನೀವು ಮತ್ತು ನಾನು ಪಾಲುದಾರರಾಗಲು, ಯಾಕೆಂದರೆ ನಮಗೆ ಸಮೃದ್ಧ ಸುಗ್ಗಿಯು ದೊರಕಲೆಂದು. ಸರಿಯಲ್ಲವೇ? ಯಾವುದನ್ನು ದೇವರು ಬೇಟೆಗೆ ಇಟ್ಟರೋ ಅದನ್ನು ಅವರು ಮೊದಲೇ ಸಂಪೂರ್ಣಗೊಳಿಸಿದರು. ಆದುದರಿಂದ ಅವರು ನೀತಿವಂತರು. ಅವರನ್ನು ವಿಶ್ವಾಸಿ, ನಂಬಿಕೆಗೆ ಅರ್ಹನೆಂದು ಕರೆಯುತ್ತೇವೆ. ಆದುದರಿಂದ ನೀವು ದೇವರಿಗೆ ನಿಮ್ಮ ಹೃದಯವನ್ನು ವ್ಯವಹರಿಸಲು ಅವಕಾಶವನ್ನು ಕೊಡಬೇಕು. ನೀವು ಅವರಿಗೆ ಮಿತಿಯಿಲ್ಲದ, ನಿರ್ಬಂಧವಿಲ್ಲದ
ಪ್ರವೇಶವನ್ನು ಕೊಡಬೇಕು. ತುಂಬ ಸಲ ನಾವು ಮಿತಿಯೊಳಗೆ ಪ್ರವೇಶವನ್ನು ಕೊಟ್ಟಿದ್ದೇವೆ. ಇದನ್ನು ಮತ್ತು ಇದನ್ನು ಮಾತ್ರ ಮುಟ್ಟಬಹುದು, ಆದರೆ ಇದನ್ನು ಮುಟ್ಟಬೇಡಿ. ದೇವರೇ, ನನ್ನ ಹೃದಯ ಇಷ್ಟು ಭಾಗಗಳನ್ನು ಅರ್ಪಿಸ್ತೇನೆ, ಆದರೆ ಕೆಲವು ಭಾಗಗಳನ್ನು ಅರ್ಪಿಸುವುದಿಲ್ಲ. ಹೇಗೆ ಹೆಂಗಸರು ತಮ್ಮ ಬೆಲೆ ಬಾಳುವ ಆಭರಣಗಳನ್ನು ಭದ್ರ ಕಪಾಟಿನ ಒಳಗೆ ಇಡುತ್ತಾರೋ, ಅವರಿಗೆ ಅಮೂಲ್ಯವಾದುದನ್ನು ಮೇಜಿನ ಮೇಲೆ ಬೀಳುಕೊಂಡು ಇರುವ ಹಾಗೆ ಇಡುವುದಿಲ್ಲ. ಹೌದು, ತುಂಬ ಅಮೂಲ್ಯವಾದವುಗಳನ್ನು ತುಂಬ ಭದ್ರವಾಗಿ ಇಡುತ್ತಾರೆ, ಎಲ್ಲ ಕಡೆ ಹರಡಿಕೊಂಡಿರುವುದಿಲ್ಲ. ಹಾಗೆಯೇ ಮನುಷ್ಯನು ಕೆಲವು ವಿಷಯಗಳನ್ನು ತನಗೆ ತುಂಬ ಹತ್ತಿರವಾಗಿಟ್ಟುಕೊಳ್ಳುತ್ತಾನೆ ಮತ್ತು ದೇವರಿಗೆ ಹೇಳುತ್ತಾನೆ, ದೇವರೇ, ಈ ವಿಷಯಗಳು ಸರಿ. ಹೌದು, ತುಂಬ ಮಿತಿಯಿಂದ ದೇವರಿಗೆ ನಮ್ಮ ಹೃದಯದಲ್ಲಿ ಪ್ರವೇಶವನ್ನು ಕೊಡುತ್ತೇವೆ. ಹೌದು, ನಿಮ್ಮ ಹೃದಯವು ಅವರಿಗೆ ಅದು ಬೇರೆ ಬೇರೆಯಾಗಿರುತ್ತದೆ. ಅಬ್ರಹಾಮನಿಗೆ ಅದು ಇಸಾಕನಾಗಿದ್ದ, ಆದರೆ ಬೇರೆಯವರಿಗೆ ಬೇರೆ ಬೇರೆ ವಿಷಯಗಳಿರುತ್ತವೆ. ಆದರೆ ನೀವು ದೇವರಿಗೆ ಮಿತಿಯಿಲ್ಲದ ಪ್ರವೇಶವನ್ನು ಕೊಡುತ್ತೀರಾ? ನಿರ್ಬಂಧವಿಲ್ಲದ ಪ್ರವೇಶ, ಯಾವುದೇ ಅಡೆತಡೆಗಳಿಲ್ಲದೆ. ದೇವರೇ, ನಿಮ್ಮ ದಾರಿಯನ್ನು ನನ್ನ ಜೀವನದಲ್ಲಿ ಹೊಂದಿರಿ. ನನ್ನ ಜೀವನವನ್ನು ಒಂದು ಸಜೀವ ಯಜ್ಞವಾಗಿ ಅರ್ಪಿಸ್ತೇನೆ. ಹೌದು, ಹೋದ ವಾರ ನಾವು ನೋಡಿದೆವು, ಅಭಿಷೇಕ ತೈಲವು ಗಾಯಗಳ ಮೇಲೆ ಮಾತ್ರ ಬರುತ್ತದೆ. ನಾನು ಬೆಲೆ ತೆರೆಯದನ್ನು ಹೇಗೆ ದೇವರಿಗೆ ಅರ್ಪಿಸಲಿ? ನಾನು ದೇವರಿಗೆ ನನಗೆ ಏನೂ ವೆಚ್ಚ ಆಗದನ್ನು ಹೇಗೆ ಅರ್ಪಿಸಲಿ? ದಾವೀದನು ಹೇಳುತ್ತಾನೆ, ಯಾವುದೇ ಖರ್ಚು ಒಳಗೊಂಡದನ್ನು, ಅಗ್ಗವಾದದನ್ನು ನಾನು ದೇವರಿಗೆ ಅರ್ಪಿಸುವುದಿಲ್ಲ. ನಾವು ದೇವರಿಗೆ ಅರ್ಪಿಸುವುದರಲ್ಲಿ ನನಗೆ ವೆಚ್ಚ ಬೀಳಬೇಕು, ಬೆಲೆಯು ಒಳಗೊಂಡಿರಬೇಕು. ಆವಾಗ ಮಾತ್ರ ಅಲ್ಲಿ ಬೆಂಕಿಯು ಬರುತ್ತದೆ. ಸರಿಯಲ್ಲವೇ? ಆಮೆನ್. ಹೌದು, ದೇವರನ್ನು ಎದುರುಗೊಳ್ಳುವಿಕೆಯಿಂದ ಯಾವಾಗಲೂ ಮೊದಲಿಗೆ ಆಗುವುದು ಹೃದಯದ ಪರಿವರ್ತನೆ. ದೇವರ ವಾಕ್ಯದಲ್ಲಿ ಎಲ್ಲಿಯಾದರೂ ನೋಡಿ, ದೇವರನ್ನು ಎದುರುಗೊಳ್ಳುವಿಕೆಯಿಂದ ಯಾರೂ ಶಕ್ತಿಯಿಂದ ತುಂಬುವುದಿಲ್ಲ. ಮನುಷ್ಯನ ಇಚ್ಛೆ ಅದೇ. ಆದರೂ ಹೌದು, ನಮ್ಮ ಇಚ್ಛೆಯು ದೇವರ ಶಕ್ತಿಯಿಂದ ತುಂಬುವುದು. ಹೌದು, ನಮ್ಮ ಇಚ್ಛೆಯು ದೇವರ ಶಕ್ತಿಯಿಂದ ತುಂಬುವುದು. ದೇವರನ್ನು ಎದುರುಗೊಳ್ಳುವುದು ಅಥವಾ ಭೇಟಿಯಾದರೆ ನಮ್ಮ ಮೊದಲ ಇಚ್ಛೆ ಎಂದರೆ ಶಕ್ತಿಯಿಂದ ತುಂಬಿಕೊಳ್ಳುವುದು. ಆದರೆ ದೇವರಿಗೆ ಒಂದು ಎದುರುಗೊಳ್ಳುವಿಕೆ ಎಂದರೆ ಹೃದಯದ ಪರಿವರ್ತನೆ. ಅಪೊಸ್ತಲರ ಕೃತ್ಯ 9ನೇ ಅಧ್ಯಾಯದಲ್ಲಿ ನಾವು ಸೌಲನೆಂಬ ಮನುಷ್ಯನನ್ನು ಭೇಟಿಯಾಗುತ್ತೇವೆ. ಅವನು ಕ್ರಿಶ್ಚಿಯನರನ್ನು ಹಿಂಸಿಸಲು ಆಜ್ಞೆಗಳನ್ನು ತೆಗೆದುಕೊಂಡು ಹೋಗುತ್ತಿದ್ದನು. ಅವನು ದಮಸ್ಕಸ್ಗೆ ಹೋಗುವ ದಾರಿಯಲ್ಲಿದ್ದನು. ಅವನಿಗೆ ಅವನದೇ ಆದ ಯೋಜನೆಗಳಿದ್ದವು. ಅವನು ಕಾನೂನಿನೊಂದಿಗೆ ಕೆಟ್ಟದನ್ನು ಮಾಡಲು ಹೊರಟಿದ್ದನು. ಅವನ ಪ್ರಕಾರ ಅವನು ಸರಿಯಾದದನ್ನೇ ಮಾಡುತ್ತಿದ್ದ. ಹೇಗೆಂದರೆ ಈ ಕ್ರಿಶ್ಚಿಯನರು ತನ್ನ ನಿಯಮಕ್ಕೆ ವಿರುದ್ಧವಾಗಿ ಹಾಗೂ ಅವನ ನಂಬಿಕೆಗೆ ವಿರುದ್ಧವಾಗಿ ನಡೆದುಕೊಳ್ಳುತ್ತಿದ್ದರು. ಅವನ ನಿಯಮದ ಪ್ರಕಾರ ಈ ಕ್ರಿಶ್ಚಿಯನರು ದೇವದೂಷಣೆಯನ್ನು ಮಾಡುತ್ತಿದ್ದರು, ಒಬ್ಬ ವ್ಯಕ್ತಿಯನ್ನು ಆರಾಧಿಸುತ್ತಿದ್ದರು, ರಕ್ಷಕನೆಂದು ಹೇಳಿಕೊಳ್ಳುವನನ್ನು. ಆದುದರಿಂದ ಸೌಲನ ಪ್ರಕಾರ ಅವನು ಸರಿಯಾದದನ್ನೇ ಮಾಡುತ್ತಿದ್ದ. ಸರಿಯಲ್ಲವೇ? ಮನುಷ್ಯನನ್ನು ಕೊಲ್ಲುವುದು ಸಹ ಅವನಿಗೆ ಸರಿಯಾಗಿತ್ತು. ಆದುದರಿಂದ ನೀವು ನಿಮಗೆ ಸರಿ ಕಂಡದನ್ನು ಮಾಡಬಹುದು, ಆದರೆ ದೇವರ ಮುಂದೆ
ಅದು ಸರಿಯಾಗಿ ಇರುವುದಿಲ್ಲ. ಸರಿಯಲ್ಲವೇ? ಹಾಲೆಲೂಯ. ಅಪೊಸ್ತಲರ ಕೃತ್ಯ 9ನೇ ಅಧ್ಯಾಯ 1ನೇ ವಾಕ್ಯ. ಸೌಲನು ಇನ್ನೂ ಕರ್ತನ ಶಿಷ್ಯರ ಮೇಲೆ ಕೋಪವುಳ್ಳವನಾಗಿದ್ದು ಬೆದರಿಕೆಯ ಮಾತುಗಳನ್ನು ಆಡುತ್ತಾ ಅವರನ್ನು ಸಂಹರಿಸಬೇಕೆಂದು ಆಲೋಚಿಸುತ್ತಾ ಮಹಾಯಾಜಕನ ಬಳಿಗೆ ಹೋಗಿ, ಈ ಮಾರ್ಗವನ್ನು ಹಿಡಿದವರು ಯಾರಾದರೂ ಸಿಕ್ಕಿದರೆ ಅವರು ಗಂಡಸರಾದರೂ ಸರಿಯೇ ಹೆಂಗಸರಾದರೂ ಸರಿಯೇ, ನಾನು ಅವರಿಗೆ ಬೇಡಿ ಹಾಕಿಸಿ ಯೆರೂಸಲೇಮಿಗೆ ತರುವಂತೆ ದಮಸ್ಕದಲ್ಲಿರುವ ಸಭಾಮಂದಿರದವರಿಗೆ ನೀನು ಪತ್ರವನ್ನು ಕೊಡಬೇಕೆಂದು ಅವನನ್ನು ಬೇಡಿಕೊಂಡನು. ಅವನು ಪ್ರಯಾಣ ಮಾಡುತ್ತಾ ದಮಸ್ಕದ ಹತ್ತಿರಕ್ಕೆ ಬರಲು ಪಕ್ಕನೆ ಆಕಾಶದಿಂದ ಒಂದು ಬೆಳಕು ಅವನ ಸುತ್ತಲೂ ಮಿಂಚಿತು. ಅವನು ನೆಲಕ್ಕೆ ಬಿದ್ದನು. ಆಗ, ಸೌಲನೇ ಸೌಲನೇ, ನನ್ನನ್ನು ಏಕೆ ಹಿಂಸೆಪಡಿಸುತ್ತಿ ಎಂದು ಹೇಳುವ ವಾಣಿಯನ್ನು ಕೇಳಿದನು. ಅದಕ್ಕೆ ಸೌಲನು, ಕರ್ತನೇ, ನೀನು ಯಾರು ಎಂದು ಕೇಳಿದಕ್ಕೆ ಕರ್ತನು, ನೀನು ಹಿಂಸೆಪಡಿಸುವ ಯೇಸುವೇ ನಾನು. ನೀನೆದ್ದು ಊರೊಳಕ್ಕೆ ಹೋಗು, ನೀನು ಮಾಡಬೇಕಾದುದು ಅಲ್ಲಿ ನಿನಗೆ ತಿಳಿಸಲ್ಪಡುವುದೆಂದು ಹೇಳಿದನು. ಈ ಮನುಷ್ಯನು ತನ್ನ ಗುರಿಯಲ್ಲಿ ತುಂಬ ಆತ್ಮವಿಶ್ವಾಸದಿಂದ ತುಂಬಿದ್ದ. ಯಾವುದು ಸರಿಯೆಂದು ಭಾವಿಸಿದ್ದ ಮತ್ತು ಸರಿಯಾದುದನ್ನೇ ಮಾಡುತ್ತೇನೆಂದು ತಿಳಿದು ಹಿಂಸಿಸಿ ಕೊಲ್ಲುತ್ತಿದ್ದ. ಈಗ ದೇವರನ್ನು ಎದುರುಗೊಳ್ಳುತ್ತಾನೆ. ಈ ಎದುರುಗೊಳ್ಳುವಿಕೆಯ ಪರಿಣಾಮವೇನಾಯಿತು? ಅವನು ನಡುಗುತ್ತಾ ಬಂದು ಕೇಳುತ್ತಾನೆ, ದೇವರೇ, ಸ್ವಾಮಿ, ನಾನು ಏನು ಮಾಡಬೇಕೆಂದು ನೀನು ಆಶಿಸುತ್ತೀ? ನಾನು ತುಂಬ ವಿಷಯಗಳನ್ನು ಮಾಡುತ್ತಿದ್ದೆನು, ನನಗೆ ಸರಿಯಾಗಿ ಕಂಡದನ್ನು. ಆದರೆ ಈಗ ನಾನು ತಿಳಿದುಕೊಳ್ಳಬೇಕು, ನೀನು ಏನನ್ನು ನಾನು ಮಾಡಬೇಕೆಂದು ಆಶಿಸುತ್ತೀ? ಹೌದು, ಈಗ ಇಲ್ಲಿ ಸೌಲನು ಮುರಿದು ಹೋಗುವ ಸ್ಥಿತಿಗೆ ತಲುಪಿದ್ದಾನೆ. ತನ್ನನ್ನೇ ಬರಿದು ಮಾಡುವ ಸ್ಥಿತಿ. ತನ್ನ ಎಲ್ಲ ಯೋಜನೆಗಳಿಗೆ, ತನ್ನದೇ ಕಲ್ಪನೆಗಳಿಗೆ, ತನ್ನದೇ ಸರಿಯೆಂಬ ವಿಷಯಗಳಿಗೆ ಮತ್ತು ದೇವರಲ್ಲಿ ಕೇಳುತ್ತಾನೆ, ಸ್ವಾಮಿ, ನಾನು ಏನು ಮಾಡಬೇಕೆಂದು ನಿನ್ನ ಇಚ್ಛೆಯಾಗಿದೆ. ಆದುದರಿಂದ ದೇವರನ್ನು ಎದುರುಗೊಳ್ಳುವಿಕೆಯು ನಮ್ಮನ್ನು ಬರಿದುಗೊಳಿಸುತ್ತದೆ. ನಮ್ಮ ಎಲ್ಲ ಯೋಜನೆಗಳಿಗೆ ಮತ್ತು ದೇವರಲ್ಲಿ ವಿನಂತಿಸಿಕೊಳ್ಳುತ್ತೇವೆ, ದೇವರೇ, ನಾನು ಏನು ಮಾಡಬೇಕೆಂದು ಆಶಿಸುತ್ತೀ? ಮತ್ತು ಅಲ್ಲಿ ದೇವರ ಯೋಜನೆಗಳು ಕಾರ್ಯಗತಗೊಳ್ಳುತ್ತವೆ. ಅವರ ಯೋಜನೆಗಳ ಸಮಯ ಎಲ್ಲ ಜನಾಂಗಗಳಿಗೆ. ತುಂಬ ಸಲ ಜನರು ಸುಮ್ಮನೆ ತಪ್ಪಿಸಿಕೊಳ್ಳುತ್ತಾರೆ, ಏಕೆಂದರೆ ಅವರ ಭಾವನೆ ಅವರು ಸರಿಯಾದುದನ್ನೇ ಮಾಡುತ್ತಾರೆಂದು ಮತ್ತು ದೇವರು ಏನನ್ನು ಆಶಿಸುತ್ತಾರೆ ಎಂದು ತಿಳಿದುಕೊಳ್ಳಲು ವಿಫಲರಾಗುತ್ತಾರೆ. ಯೆಶಾಯ ಗ್ರಂಥದಲ್ಲಿ ನಾವು ನೋಡುವುದಾದರೆ, ಯೆಶಾಯನು ಪ್ರವಾದಿಸುತ್ತಾನೆ. ಅವನೊಬ್ಬ ಪ್ರವಾದಿಯಾಗಿದ್ದ. ಆದರೆ ಅವನು ದೇವರನ್ನು ಎದುರುಗೊಳ್ಳುವಾಗ, ಯೆಶಾಯ 6ನೇ ಅಧ್ಯಾಯ 1ನೇ ವಾಕ್ಯ. ಅರಸನಾದ ಉಜ್ಜಿಯನು ಮರಣ ಹೊಂದಿದ ವರ್ಷದಲ್ಲಿ ಕರ್ತನು ಉನ್ನತೋನ್ನತವಾಗಿ ಸಿಂಹಾಸನರೂಢನಾಗಿರುವುದನ್ನು ಕಂಡೆನು. ಆತನ ವಸ್ತ್ರದ ನೆರಿಗೆಯು ಆಲಯದಲ್ಲೆಲ್ಲ ಹರಡಿತು. ಆತನ ಸುತ್ತಲೂ ಸೆರಾಫಿಯರು ಇದ್ದರು. ಪ್ರತಿಯೊಬ್ಬನು 6 ರೆಕ್ಕೆಯುಳ್ಳವನಾಗಿ 2 ತನ್ನ ಮುಖವನ್ನು 2 ತನ್ನ ಕಾಲುಗಳನ್ನು ಮುಚ್ಚಿಕೊಂಡು 2 ರೆಕ್ಕೆಗಳಿಂದ ಹಾರುತ್ತಿದ್ದನು. ಆಗ ಒಬ್ಬನು ಮತ್ತೊಬ್ಬನಿಗೆ, ಸೇನಾಧೀಶ್ವರನಾದ ಯೆಹೋವನು ಪರಿಶುದ್ಧನು, 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 ಭೂಮಂಡಲವೆಲ್ಲ ಆತನ ಪ್ರಭಾವದಿಂದ ತುಂಬಿದೆ ಎಂದು ಕೂಗಿ ಹೇಳಿದನು. ಕೂಗುವವನ ಶಬ್ದಕ್ಕೆ ದ್ವಾರದ ಅಸ್ಥಿವಾರವು ಕದಲಿದವು ಮತ್ತು ಧೂಮವು ಆಲಯದೆಲ್ಲ ತುಂಬಿತು. ಆಗ ನಾನು, ಅಯ್ಯೋ, ನನ್ನ ಗತಿಯನ್ನು ಏನು ಹೇಳಲಿ? ನಾಶವಾದೆನಲ್ಲ. ನಾನು ಹೊಲಸು ತುಟಿಯವನು, ಹೊಲಸು ತುಟಿಯವರ ಮಧ್ಯದಲ್ಲಿ ವಾಸಿಸುವವನು. ಹೌದು, ಇಲ್ಲಿ ಪ್ರವಾದಿಯು ದೇವರನ್ನು ಎದುರುಗೊಂಡಾಗ ಅರಿತುಕೊಳ್ಳುತ್ತಾನೆ, ನನ್ನ ಎಲ್ಲ ಮಾತು, ನನ್ನ ತುಟಿಗಳು ಅಶುದ್ಧವಾಗಿವೆ. ದೇವರೇ, ನೀನು ಮೊದಲು ನನ್ನಲ್ಲಿ ಏನನ್ನಾದರೂ ಮಾಡಬೇಕು. ನನ್ನ ಹೃದಯದ ಜೊತೆ ಮೊದಲು ವ್ಯವಹರಿಸಬೇಕು.
ನನ್ನ ತುಟಿಗಳ ಜೊತೆಗೆ. ನನ್ನನ್ನು ನೀನು ಮೊದಲು ಶುದ್ಧ ಮಾಡಬೇಕು. ಆದುದರಿಂದ ಪ್ರತಿಯೊಂದು ಎದುರುಗೊಳ್ಳುವಿಕೆಯು ಮನುಷ್ಯನ ಒಳಗೆ ಮೊದಲು ಪರಿವರ್ತನೆಯನ್ನು, ಬದಲಾವಣೆಯನ್ನು ತರುತ್ತದೆ. ನೀವು ಅವರನ್ನು ಅವರ ವಾಕ್ಯದ ಮುಖಾಂತರ, ಅವರ ಪವಿತ್ರಾತ್ಮನ ಮುಖಾಂತರ ಎದುರುಗೊಳ್ಳಬಹುದು. ಆದರೆ ಮೊದಲಿಗೆ ಈ ಎದುರುಗೊಳ್ಳುವಿಕೆಯು ನಿಮ್ಮ ಹೃದಯವನ್ನು ಮುಟ್ಟಿ ಪರಿವರ್ತಿಸುತ್ತದೆ. ಪೌಲನು ಈಗ ಪರಿವರ್ತನೆಗೊಂಡ ಮನುಷ್ಯನಾದ, ಸರಿಯಲ್ಲವೇ? ಈಗ ಅವನು ಕೇಳುತ್ತಾನೆ, ದೇವರೇ, ನಾನು ಈಗ ಏನು ಮಾಡಬೇಕೆಂದು ನೀನು ಇಚ್ಛಿಸುತ್ತೀ? ಹೌದು, ಮನುಷ್ಯನು ಮೊದಲು ದೇವರ ಬಳಿ ಬಂದು ತನ್ನನ್ನೇ ಬರಿದುಗೊಳಿಸಿ ನಂತರ ಅವನು ಇಚ್ಛಿಸುತ್ತಾನೆ ಮತ್ತು ದೇವರಲ್ಲಿ ಕೇಳುತ್ತಾನೆ, ದೇವರೇ, ನಾನು ಏನು ಮಾಡಬೇಕೆಂದು ನಿನ್ನ ಇಚ್ಛೆಯಾಗಿದೆ. ನೀನು ನನ್ನನ್ನು ಸೃಷ್ಟಿಸಿದ್ದಿ ಮತ್ತು ಸೃಷ್ಟಿಸುವಾಗ ನೀನು ನೋಡಿದ್ದಿ. ಅಂದರೆ ತಾಯಿಯ ಗರ್ಭದಲ್ಲಿ ರೂಪವನ್ನು ಪಡೆಯುವ ಮೊದಲೇ ನೀನು ನನ್ನನ್ನು ತಿಳಿದುಕೊಂಡಿದ್ದಿ. ನನ್ನ ಜೀವನದಲ್ಲಿ ನೀನು ಏನು ನೋಡಿದ್ದಿ? ನನ್ನ ಜೀವನದಲ್ಲಿ ನಿನ್ನ ಉದ್ದೇಶವೇನು? ಅದನ್ನು ಸಾಧಿಸಲು ದೇವರೇ ನನಗೆ ಸಹಾಯ ಮಾಡು. ನಿಮ್ಮ ಉದ್ದೇಶವನ್ನು ನನ್ನ ಜೀವಿತದಲ್ಲಿ ತಿಳಿಯಪಡಿಸಿರಿ. ಆಮೆನ್. ಹಾಲೆಲೂಯ. ನಾವು ತುಂಬ ಸಲ ಹೇಳುತ್ತೇವೆ, ದೇವರೇ, ನಾನು ನಿನ್ನನ್ನು ಪ್ರೀತಿಸುತ್ತೇನೆಂದು. ಆದರೆ ನಿಜವಾಗಿ ನಾವು ಪ್ರೀತಿಸುವುದು ಅವರ ಕರಗಳನ್ನು. ನಮಗೆ ಅವರಿಂದ ಏನು ಸಿಗುತ್ತದೆ ಎಂದು. ಹೌದು, ನಮಗೆ ಏನು ಬೇಕಾಗಿದೆ? ಅಗತ್ಯವಾಗಿ ಬೇಕಾಗಿದೆ ಒಂದು ಪ್ರಗತಿ, ಒಂದು ಕೆಲಸ. ಹೌದು, ಏನಾದರೂ ಬೇಕಾಗಿದೆ. ಅವುಗಳಿಗೆ ಮೊದಲ ಆದ್ಯತೆ ನಮ್ಮ ಹೃದಯದಲ್ಲಿ. ಆದರೆ ಅನೇಕ ಸಲ ನಾವು ದೇವರನ್ನು ಹುಡುಕುತ್ತೇವೆ. ನಾವು ಹೇಳುತ್ತೇವೆ ದೇವರನ್ನು ಪ್ರೀತಿಸುತ್ತೇವೆ ಎಂದು. ಆದರೆ ದೇವರು ನಮ್ಮನ್ನು ನೋಡಿ ತಿಳಿದುಕೊಳ್ಳುತ್ತಾರೆ. ಅವರು ನಮಗೆ ಏನನ್ನು ನೀಡಬಹುದು, ಮನುಷ್ಯನು ಅವರಿಂದ ಏನನ್ನು ಪಡೆದುಕೊಳ್ಳಬಹುದು, ಸರಿಯಲ್ಲವೇ? ಆಮೇನ್. ಕೆಲವೊಮ್ಮೆ ಒಬ್ಬ ಯುವಕನು ಒಂದು ಯುವತಿಯ ಜೊತೆ ಇರಲು ಬಯಸುತ್ತಾನೆ ಅಥವಾ ಅವಳ ಹಿಂದೆ ಬಿದ್ದಿರುತ್ತಾನೆ. ಅವಳಿಗೆ ಗೊತ್ತಿದೆ, ಈ ಮನುಷ್ಯನು ನನಗಾಗಿ ಅಲ್ಲ, ಆದರೆ ನನ್ನ ಶ್ರೀಮಂತಿಕೆಗೋಸ್ಕರ ನನ್ನ ಬೆನ್ನು ಬಿದ್ದಿದ್ದಾನೆಂದು. ಅದೇ ರೀತಿ ದೇವರು ಮನುಷ್ಯನ ಹೃದಯವನ್ನು ಅರಿತಿದ್ದಾನೆ. ಮಾತ್ರವಲ್ಲ, ಹೃದಯದ ಒಳ ಉದ್ದೇಶವೇನೆಂದು ತಿಳಿದಿದ್ದಾನೆ. ಅನೇಕ ಸಲ ಜನರು ದೇವರನ್ನು ಹುಡುಕುತ್ತಾರೆ, ಯಾಕೆಂದರೆ ಅವರು ಅವನನ್ನು ಪ್ರೀತಿಸುತ್ತಾರೆಂದು ಅಲ್ಲ, ಬದಲಿಗೆ ಅವರಿಂದ ನನಗೆ ಏನು ಸಿಗಬಹುದೆಂದು. ಇದೊಂದು ಭ್ರಷ್ಟಗೊಂಡ ಪ್ರೀತಿಯಾಗಿದೆ. ಆದರೆ ನಮಗೆ ಅದರ ಅರಿವಿರುವುದಿಲ್ಲ ಮತ್ತು ನಾವು ಈ ಭ್ರಷ್ಟಗೊಂಡ ಪ್ರೀತಿಯನ್ನು ನಿಜವಾದ ಪ್ರೀತಿಯೆಂದು ಕರೆಯುತ್ತೇವೆ. ಅದು ಗುಣಮುಖರಾಗುವುದು, ಬಿಡುಗಡೆ ಹೊಂದುವುದು, ಆಶೀರ್ವಾದ, ಪ್ರಗತಿ ಹೊಂದುವುದು ಆಗಿರಬಹುದು. ಹುಡುಕುವುದು ದೇವರನ್ನಲ್ಲ, ಬದಲಿಗೆ ಅವರು ಏನನ್ನು ದಯಪಾಲಿಸಬಹುದೆಂದು. ಎಲ್ಲಿಯವರೆಗೆ ನಾವು ಅವರ ಕರಗಳನ್ನು ಅಥವಾ ಅವರು ಏನನ್ನು ದಯಪಾಲಿಸ್ತಾರೆಂದು ಹುಡುಕುತ್ತೇವೆಯೋ ಅಲ್ಲಿಯವರೆಗೆ ಅದು ಭ್ರಷ್ಟಗೊಂಡ ಪ್ರೀತಿಯಾಗಿರುತ್ತದೆ. ಹೌದು, ನೀವು ಯಾವುದನ್ನು ಹುಡುಕಿದ್ದೀರೋ ಅದು ನಿಮಗೆ ಸಿಗದೆ ಹೋದರೆ ದೇವರಲ್ಲಿ ಕಹಿ ಅನುಭವವನ್ನು ಪಡೆಯುತ್ತೀರಿ, ದೇವರಲ್ಲಿ ನಿರಾಶೆಗೊಳ್ಳುತ್ತೀರಿ, ದೇವರಲ್ಲಿ ಕೋಪಗೊಳ್ಳುತ್ತೀರಿ. ಹಾಗೂ ತುಂಬ ಜನರು ದೇವರನ್ನು ಸುಮ್ಮನೆ ತೊರೆದು ಹೋಗುತ್ತಾರೆ, ಯಾಕೆಂದರೆ ಅವರು ಬೇಡಿದ್ದು ಅವರಿಗೆ ಸಿಗಲಿಲ್ಲವೆಂದು. ಅವು ದೇವರನ್ನು
ಹುಡುಕುವ ಮೊದಲ ಕಾರಣವೇನೆಂದರೆ ಅವರಿಗೆ ದೇವರಿಂದ ಏನು ಸಿಗಬಹುದೆಂದು. ಆದುದರಿಂದ ದೇವರು ತುಂಬ ಸಲ ಅವರ ಅಗತ್ಯಗಳನ್ನು ಅವರು ಆಶಿಸುವುದನ್ನು ಕೊಡುವುದಿಲ್ಲ, ಯಾಕೆಂದರೆ ಅವರ ಹೃದಯದಲ್ಲಿ ಏನು ಇದೆ ಎಂದು ತಿಳಿಯಪಡಿಸಲು. ಆದುದರಿಂದ ದೇವರು ಯಾರನ್ನು ಸುನ್ನತಿ ಮಾಡಲು ಬಯಸ್ತಾರೆ ಅವರ ಬಗ್ಗೆ ಸಹಾನುಭೂತಿಯನ್ನು ತೋರಿಸಬೇಡಿ. ಕೆಲವೊಮ್ಮೆ ನಾವು ನೋಡುತ್ತೇವೆ, ದೇವರ ಸೇವಕನು ವಿವೇಚನೆಯ ಆತ್ಮ ಅಥವಾ ದೂರದೃಷ್ಟಿ ಉಳ್ಳವನು ಅವರ ಜೊತೆ ಸ್ವಲ್ಪ ಕಠಿಣವಾಗಿ ನಡೆದುಕೊಳ್ಳುವುದನ್ನು. ಇಲ್ಲಿ ದೇವರು ಅವನನ್ನು ಸುನ್ನತಿ ಮಾಡಿ ಅವನ ಹೃದಯದಲ್ಲಿ ಏನಿದೆ ಎಂದು ತಿಳಿಸಲು ಪ್ರಯತ್ನಿಸುವಾಗ ನೀವು ಸಹಾನುಭೂತಿಯನ್ನು ತೋರಿಸಿದರೆ ಆ ಮನುಷ್ಯನ ಜೊತೆ ದೇವರು ಅಥವಾ ಅವನ ಹೃದಯದ ಜೊತೆ ವ್ಯವಹರಿಸಲು ಸಾಧ್ಯವಿಲ್ಲ. ಆಮೇನ್. ದೇವರು ಸುನ್ನತಿಗೊಳಪಡಿಸಲು ಬಯಸುವ ಮನುಷ್ಯನಲ್ಲಿ ನೀವು ಸಹಾನುಭೂತಿಯನ್ನು ತೋರಿಸಲು ಸಾಧ್ಯವಿಲ್ಲ. ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯ ವಾಕ್ಯ 2. ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಈ 40 ವರ್ಷ ಅರಣ್ಯದಲ್ಲಿ ನಡೆಸಿದ್ದನ್ನು ನೀವು ಆತನ ಆಜ್ಞೆಗಳನ್ನು ಕೈಕೊಳ್ಳುತ್ತೀರೋ ಇಲ್ಲವೋ ಎಂದು ತಿಳಿದುಕೊಳ್ಳುವುದಕ್ಕೆ ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸಿ ನಿಮ್ಮ ಮನೋಭಾವವನ್ನು ಪರೀಕ್ಷಿಸುವುದನ್ನು ನೆನಪಿಗೆ ತಂದುಕೊಳ್ಳಿರಿ. ದೇವರ ವಾಕ್ಯ ಏನು ಹೇಳುತ್ತದೆ? ನೀವು ನೆನಪಲ್ಲಿಡಬೇಕು. ಯಾವುದನ್ನು? ಈ ಎಲ್ಲ 40 ವರ್ಷ ನಡೆಸಿದನ್ನು. ಹೌದು, ಈ ಎಲ್ಲ ವರ್ಷಗಳಲ್ಲಿ ನೀವು ನಡೆದುಕೊಂಡು ಹೋದ ದಾರಿಯನ್ನು, ಹಾದಿ ನೀವು ಮುಂದುವರಿಸುತ್ತಾ ಹೋದದ್ದು, ನಿಮ್ಮ ಜೀವನದ ವರ್ಷಗಳಲ್ಲಿ ನೀವು ಎದುರಿಸಿದ ನೋವುಗಳು, ನಿರಾಶೆಗಳು, ನಿರುತ್ಸಾಹಗೊಂಡ ಸನ್ನಿವೇಶಗಳು ಇರಬಹುದು. ನೀವು ವಿಫಲಗೊಂಡದ್ದು, ಹೋರಾಟದ ದಾರಿಗಳು. ಈ 40 ವರ್ಷ ನೀವು ನಿಮ್ಮ ಜೀವನದಲ್ಲಿ ನಡೆದುಕೊಂಡು ಹೋದ ದಾರಿ, ಈ ಪ್ರಾಪಂಚಿಕ ಜೀವನದಲ್ಲಿ ನಿಮ್ಮ ತೆಗೆದುಕೊಂಡು ಹೋದ ದಾರಿ. ಹೌದು, ಅವುಗಳು ನೋವಿನಿಂದ ತುಂಬಿದವುಗಳಿರಬಹುದು, ನಿರಾಶೆಗಳಿಂದ, ಹೋರಾಟದಿಂದ, ನಿರುತ್ಸಾಹದಿಂದ, ಭಯದಿಂದ ಕೂಡಿದವುಗಳಾಗಿರಬಹುದು. ಅಂಥ ದಾರಿಯಲ್ಲಿ ದೇವರು ನಿಮ್ಮನ್ನು ಇಷ್ಟು ವರ್ಷಗಳ ಕಾಲ ಕರೆದುಕೊಂಡು ಬಂದರು. ಈ ದಾರಿಯಲ್ಲಿ ನೀವು ಇಷ್ಟು ವರ್ಷ ನಡೆದುಕೊಂಡು ಬರುವಾಗ ಅವರು ನಿಮ್ಮಲ್ಲಿ ಮಾರ್ಪಾಡನ್ನು ಮಾಡಲು ಬಯಸಿದರು. ಅದೇ ನಿಮ್ಮನ್ನು ವಿನಮ್ರಗೊಳಿಸಲು. ಅಲ್ಲದೆ ಅವರು ನಿಮ್ಮನ್ನು ಪರೀಕ್ಷಿಸುತ್ತಿದ್ದರು. ಕೆಲವು ಬೇರೆ ಅನುವಾದಗಳು ಹೇಳುತ್ತವೆ, ನಿಮಗೆ ಸಾಬೀತುಪಡಿಸಲು ಅಥವಾ ನಿಮಗೆ ಪ್ರಕಟಪಡಿಸಲು, ಬಹಿರಂಗಪಡಿಸಲು ನಿಮ್ಮ ಹೃದಯದಲ್ಲಿ ಏನಿದೆ ಎಂದು. ದೇವರಿಗೆ ಇದು ತಿಳಿದಿಲ್ಲವೆಂದಲ್ಲ, ಆದರೆ ನಿಮ್ಮ ಹೃದಯದಲ್ಲಿ ಏನಿದೆ ಎಂದು ತೋರಿಸುವ ಸಲುವಾಗಿ. ಹೌದು, ನಾವು ಬಂದ ಸನ್ನಿವೇಶಗಳು, ನೋವಿನ ಮೂಲಕ, ಹೋರಾಟಗಳ ಮೂಲಕ, ಕೊರತೆಗಳ ಮೂಲಕ, ಪರೀಕ್ಷೆಗಳ ಮೂಲಕ. ಯಾವಾಗ ಇಸ್ರಾಯೇಲರು ಎಲ್ಲ ಅಗತ್ಯಗಳು ಸಂಪೂರ್ಣಗೊಳ್ಳದೆ ಇರುವಾಗ ದಂಗೆಯು ಅವರಲ್ಲಿ ಎದ್ದಿತು. ಎಷ್ಟು ಕಾಲದವರೆಗೆ ಈ ಮಾನ್ನವನ್ನು ತಿನ್ನಬೇಕು? ಈಜಿಪ್ಟಿನ ಸೌತೆಕಾಯಿಗಳು ತುಂಬ ಚೆನ್ನಾಗಿದ್ದವು. ಸರಿ, ಅವರೆಲ್ಲರೂ ಗುಂಪು ಕೂಡಿ ಹಿಂದೆ ಹೋಗಲು ಯೋಜನೆಯನ್ನು ಮಾಡುತ್ತಾರೆ. ಹೌದು, ಈ ಸಂದರ್ಭಗಳ ಮುಖಾಂತರ ಅವರ ಹೃದಯದಲ್ಲಿ ಏನಿದೆ ಎಂದು ಬಹಿರಂಗಗೊಂಡಿತು. ಹೌದು, ಕಷ್ಟಗಳ ಮುಖಾಂತರ, ನೋವುಗಳ ಮುಖಾಂತರ, ನಿರಾಶೆಗಳ ಮುಖಾಂತರ ಮತ್ತು ಅವರ ಯೋಜನೆಯಂತೆ ನಡೆಯದಾದಾಗ ಅವರ ಹೃದಯದ ಸ್ಥಿತಿ ಬಹಿರಂಗಪಟ್ಟಿತು. ಎಲ್ಲ ವಿಷಯಗಳು ನಾವು ಅನಿಸಿದಂತೆ ನಡೆದರೆ ನಮ್ಮ ಹೃದಯದ ಸ್ಥಿತಿಯನ್ನು ನಾವು ಅರಿಯಲು ಸಾಧ್ಯವಿಲ್ಲ. ಹೌದು, ಅನೇಕ ಸಲ
ಮನುಷ್ಯನ ಹೃದಯದಲ್ಲಿ ಏನಿದೆ ಎಂದು ಬಹಿರಂಗಗೊಳ್ಳುವುದು ನಾವು ನಿರಾಶೆಗಳಿಂದ, ಕೊರತೆಗಳಿಂದ, ಕಷ್ಟಗಳಿಂದ ಹಾದು ಹೋಗುವಾಗ. ಅಲ್ಲಿಯ ತನಕ ಓ ನಾನು ತುಂಬ ಒಳ್ಳೆಯವನು, ನಾನು ಆದಿತ್ಯವಾರ ಪ್ರಾರ್ಥನಾ ಕೂಟಕ್ಕೆ ಹೋಗುತ್ತೇನೆ, ಆರಾಧಿಸುತ್ತೇನೆ, ಪ್ರಾರ್ಥನೆ ಮಾಡುತ್ತೇನೆ, ದೇವರ ವಾಕ್ಯ ಓದುತ್ತೇನೆ, ನಾನು ಬೇರೆಯವರಂತಲ್ಲ, ನಾನು ಮದ್ಯ ಸೇವಿಸುವುದಿಲ್ಲ, ಸಿಗರೇಟ್ ಸೇದುವುದಿಲ್ಲ, ಅದನ್ನು ಮತ್ತು ಇದನ್ನೆಲ್ಲ ಮಾಡುವುದಿಲ್ಲ, ನನ್ನ ಬಗ್ಗೆನೇ ನಾನು ತುಂಬ ಒಳ್ಳೆಯ ಅಭಿಪ್ರಾಯವನ್ನು ಹೊಂದಿರುತ್ತೇನೆ, ಸರಿಯಲ್ಲವೇ? ಇದು ರಾಜ ಅಮೇಚನ ಹಾಗೆ. ಅವರು ಎಲ್ಲವನ್ನೂ ಸರಿಯಾಗಿಯೇ ಮಾಡಿದರು, ಆದರೆ ಅವರ ಹೃದಯವು ಪರಿಪೂರ್ಣವಾಗಿರಲಿಲ್ಲ. ಹೌದು, ಹೃದಯಾಳದಲ್ಲಿ, ಹೃದಯದ ಒಳಗೆ ದೇವರು ಸಮಸ್ಯೆಯನ್ನು ಕಂಡರು. ಹೌದು, ದೇವರು ಅವರನ್ನು ಆ ದಾರಿಯಲ್ಲಿ, ಆ ಸಂದರ್ಭಗಳಲ್ಲಿ ಯಾಕೆ ಬರಮಾಡಿಕೊಂಡರೆಂದರೆ ಅವರನ್ನು ಶೋಧಿಸಲು, ವಿನಮ್ರನನ್ನಾಗಿಸಲು ಮತ್ತು ಅವರ ಹೃದಯದಲ್ಲಿ ಏನಿದೆ ಎಂದು ತೋರಿಸಲು. ಆದುದರಿಂದ ನಾವು ಬೇರೆ ಬೇರೆ ವಿಷಯಗಳಿಂದ ಹಾದು ಹೋಗುವಾಗ ಕೆಲವೊಮ್ಮೆ ದೇವರು ನಮ್ಮ ಹೃದಯವನ್ನು ಬಹಿರಂಗಪಡಿಸುತ್ತಾರೆ. ನಮ್ಮ ಪ್ರೀತಿಯು ಎಷ್ಟು ಅಪ್ಪಟ್ಟವಾಗಿದೆ ಎಂದು. ನಾವು ಅವರನ್ನು ಹುಡುಕುತ್ತೇವೋ ಅಲ್ಲ ಅವರಿಂದ ನಮಗೆ ಏನು ದೊರಕುತ್ತದೆ ಎಂದು ಬರುತ್ತೇವೋ. ನಮ್ಮ ಪ್ರೀತಿಯು ಮೇಲ್ನೋಟದ ಪ್ರೀತಿಯೇ ಎಂದು ತಿಳಿಯಲು. ಈ ಪ್ರೀತಿಯು ಕೆಲವೊಮ್ಮೆ ಬೆಳಗಿನ ಜಾವದ ಇಬ್ಬನಿಯ ಹಾಗೆ, ಸೂರ್ಯನ ಮೊದಲ ಕಿರಣ ತಾಗಿದ ತಕ್ಷಣ ಕಾಣೆಯಾದ ಹಾಗೆ. ನಾವು ದೇವರನ್ನು ಪ್ರೀತಿಸುತ್ತೇವೆ ಎಂದು ಹೇಳಿಕೊಳ್ಳುತ್ತೇವೆ, ಆದರೆ ತುಂಬ ಸಲ ನಮ್ಮ ಪ್ರೀತಿಯು ಬೆಳಗಿನ ಜಾವದ ಇಬ್ಬನಿಯ ಹಾಗೆ, ಸರಿಯಲ್ಲವೇ? ನೀವು ಸೂರ್ಯೋದಯದ ಮುಂಚೆನೇ ಎದ್ದು ನೋಡದಿದ್ದರೆ ಅದು ಕಾಣೆಯಾಗಿರುತ್ತದೆ. ಹೌದು, ಹಾಗೆಯೇ ಅನೇಕ ಸಲ ಸ್ವಲ್ಪ ಕಷ್ಟಗಳು, ವಿಷಯಗಳು ವಿರುದ್ಧವಾಗಿ ನಡೆದರೆ ದೇವರ ಮೇಲಿನ ನಮ್ಮ ಪ್ರೀತಿ ಕಾಣೆಯಾಗಲು ಕಾರಣಗಳಾಗುತ್ತವೆ. ಇದು ಮೇಲ್ನೋಟದ ಪ್ರೀತಿ ಮಾತ್ರ. ಈ ಪ್ರೀತಿಯು ವಸ್ತುಗಳ ಹಿಂದೆ ಮಾತ್ರ ಇರುತ್ತದೆ. ದೇವರ ಬಗೆಗಿನ ನಿಜವಾದ ಪ್ರೀತಿಯಲ್ಲ, ಅವರ ಮೇಲಿನ ಪ್ರೀತಿಯಲ್ಲ. ಯಾರು ನನಗೋಸ್ಕರ ಮತ್ತು ನಿನಗೋಸ್ಕರ ತಮ್ಮ ಪ್ರಾಣ ತ್ಯಾಗ ಮಾಡಿದ್ದಾರೋ ಅವರಿಗೆ ಅಲ್ಲ. ಹೌದು, ಅರ್ಥವಾಯ್ತಲ್ಲವೇ? ಆಮೆನ್. ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ದೇವರಿಗೆ ನಿಮ್ಮ ಹೃದಯದಲ್ಲಿ ಏನಿದೆ ಎಂದು ತೋರಿಸಲು ಬೇಕು. ಹೌದು, ಕೆಲವೊಮ್ಮೆ ಕೆಲವು ಸಂಗತಿಗಳು ನಮ್ಮ ಜೀವನದಲ್ಲಿ ಯಾಕೆ ನಡೆಯುತ್ತವೆ ಎಂದು ನಮಗೆ ಅರ್ಥವಾಗುವುದಿಲ್ಲ. ನಾವು ಪ್ರಶ್ನಿಸುತ್ತಾ ಹೋಗುತ್ತೇವೆ. ಆದರೆ ಅಂಥ ಸನ್ನಿವೇಶಗಳ ಮುಖಾಂತರ ದೇವರು ನಮಗೆ ಏನನ್ನೋ ತಿಳಿಯಪಡಿಸಲು ಬಯಸುತ್ತಾರೆ. ಅದು ನಮ್ಮ ಹೃದಯದ ಬಗ್ಗೆ. ಎಲ್ಲಿ ನಮ್ಮ ಹೃದಯಕ್ಕೆ ಸುನ್ನತಿಯ ಅಗತ್ಯವಿದೆ ಹಾಗೂ ನಮ್ಮ ಹೃದಯದ ತುಂಬ ಸ್ಥಳಗಳಲ್ಲಿ ಹೇಗೆ ವ್ಯವಹರಿಸಬೇಕೆಂದು ತಿಳಿಯಪಡಿಸಲು. ಅದು ನಮ್ಮ ಅಹಂಕಾರವಾಗಿರಬಹುದು, ಆತ್ಮವಿಶ್ವಾಸವಾಗಿರಬಹುದು, ನಮ್ಮ ಸ್ವಾರ್ಥವಾಗಿರಬಹುದು, ಹೀಗೆ ಅನೇಕ ವಿಷಯಗಳಿರಬಹುದು. ಹೌದು, ಈ ಎಲ್ಲ ವಿಷಯಗಳು ನಿಮ್ಮನ್ನು ಉನ್ನತಕ್ಕೇರಲು ಇರುವ ಅಡೆತಡೆಗಳು. ಅವರ ಪ್ರಸನ್ನತೆಯಲ್ಲಿ ನಡೆಯಲು, ಯಾಕೆಂದರೆ ದೇವರಿಗೆ ನಿಮ್ಮ ಸಂಗಡ ಇರಲು ಬೇಕು. ಯಾಕೆಂದರೆ ಅವರ ಪ್ರಸನ್ನತೆ ನಿಮ್ಮ ಸಂಗಡ ಹೋಗಲು. ಆದರೆ ಈ ಎಲ್ಲ ವಿಷಯಗಳು ದೇವರ ಪ್ರಸನ್ನತೆಯನ್ನು ಹಿಮ್ಮಟ್ಟಿಸುತ್ತದೆ, ನಿಮ್ಮ ಸಂಗಡ ಬರದಂತೆ. ಆದುದರಿಂದ ದೇವರು ನಿಮಗೆ ತೋರಿಸಿಕೊಡುತ್ತಾರೆ, ಈ ಎಲ್ಲ ವಿಷಯಗಳು ನನ್ನ ಪ್ರಸನ್ನತೆ ನಿಮ್ಮ ಸಂಗಡ ಬರದಂತೆ ತೊಂದರೆಯನ್ನುಂಟು ಮಾಡುತ್ತದೆ.
ಈ ಎಲ್ಲ ಸ್ಥಳದಲ್ಲಿ ನಿಮ್ಮ ಹೃದಯದ ಸುನ್ನತಿಯಾಗಬೇಕು. ಈ ಎಲ್ಲ ಕಾರಣಗಳಿಂದ ನೀವು ನಿಮ್ಮ ಪ್ರಗತಿ ಪಥದಲ್ಲಿ ನಡೆಯುವುದಿಲ್ಲ. ನಿಮಗೆ ಉನ್ನತಕ್ಕೇರಲು ಅಸಾಧ್ಯವಾಗಿದೆ. ಈ ಎಲ್ಲ ನಿಮ್ಮ ಹೃದಯದಲ್ಲಿದ್ದ ವಿಷಯಗಳು ನಿಮ್ಮನ್ನು ಕೆಳಗೆ ಎಳೆಯುತ್ತವೆ. ನನ್ನ ಪ್ರಸನ್ನತೆಯನ್ನು ನಿಮ್ಮಿಂದ ದೂರಕ್ಕೆ ಕೊಂಡೊಯ್ಯುತ್ತದೆ. ಇದೆಲ್ಲವನ್ನು ನಮಗೆ ಪ್ರಕಟಪಡಿಸಲು ಪ್ರಯತ್ನ ಮಾಡುತ್ತಾರೆ. ಆಮೇನ್. ಎಲ್ಲವೂ ನಾವು ಆಲೋಚಿಸಿದಂತೆ ಆಶಿಸಿದಂತೆ ನಡೆದರೆ ಆ ನಮ್ಮ ಸಮಯವು ದೇವರೊಡನೆ ಮಧುಚಂದ್ರವನ್ನು ಆಚರಿಸಿದಂತೆ. ಆದರೆ ಕೆಲವೊಮ್ಮೆ ನಾವು ಕಷ್ಟಗಳಿಗೆ, ನಿರಾಶೆಗಳಿಗೆ, ನಿರುತ್ಸಾಹಗಳಿಗೆ, ವಿಷಯಗಳು ನಮ್ಮ ಇಚ್ಛೆಯಂತೆ ನಡೆಯದಿರುವಾಗ ನಮ್ಮ ಪ್ಯಾಸ್ಟರ್ ಹೇಳಿದಂತೆ, ದೇವರೇ ನೀವು ಹೀಗೇನೇ ನಡೆಯಬೇಕು, ನನಗೆ ಇದೆಲ್ಲ ಬೇಕು ಎಂದು ದೇವರಿಗೆ ಆಲೋಚನೆಯನ್ನು ಕೊಡುತ್ತೇವೆ. ಇಂಥ ಉದ್ಯೋಗವೇ ನನಗೆ ಬೇಕು, ಇದನ್ನೇ ನೀವು ನನಗೋಸ್ಕರ ಮಾಡಬೇಕು ಎಂದು ದೇವರಿಗೆ ಹೇಳಿಕೊಡುತ್ತೇವೆ ಅಥವಾ ಆಲೋಚನೆಯನ್ನು ಕೊಡುತ್ತೇವೆ. ನಿಜವಾಗಿ ಅವರು ಏನನ್ನು ಹುಡುಕುತ್ತಾರೆ? ಅವರು ದೇವರ ಕರವನ್ನು ಅಥವಾ ಅವರಿಂದ ಆಶೀರ್ವಾದಗಳನ್ನು ಮಾತ್ರ ಆಶಿಸುತ್ತಾರೆ. ಸರಿಯಲ್ಲವೇ? ಹಾಲೆಲೂಯ. ಹೌದು, ತುಂಬ ಸಲ ನಮ್ಮ ಹೃದಯದ ವಕ್ರಬುದ್ಧಿ ಕುಶಲತೆಗಳು ಬಹಿರಂಗವಾಗುವುದು ದೇವರು ನಮ್ಮನ್ನು ಈ ಎಲ್ಲ ವಿಷಯಗಳ ಮುಖಾಂತರ ಹಾದು ಹೋಗುವಂತೆ ಮಾಡುವಾಗ. ಆಮೇನ್. ಯೆರೆಮೀಯ ಗ್ರಂಥ ಅಧ್ಯಾಯ 17 ವಾಕ್ಯ 9. ಹೃದಯವು ಎಲ್ಲದಕ್ಕಿಂತಲೂ ವಂಚಕ, ಗುಣವಾಗದ ರೋಗಕ್ಕೆ ಒಳಗಾಗಿದೆ. ಅದನ್ನು ತಿಳಿದವರು ಯಾರು? ಯೆಹೋವನಾದ ನಾನು ಪ್ರತಿಯೊಬ್ಬರಿಗೂ ಕರ್ಮಫಲವನ್ನು ಅವನವನ ನಡತೆಗೆ ತಕ್ಕ ಹಾಗೆ ಕೊಡಬೇಕೆಂದು ಹೃದಯವನ್ನು ಪರೀಕ್ಷಿಸುವವನು, ಅಂತರಿಂದ್ರಿಯವನ್ನು ಶೋಧಿಸುವವನು ಆಗಿದ್ದೇನೆ. ಆಸ್ತಿಪಾಸ್ತಿಗಳನ್ನು ಅನ್ಯಾಯವಾಗಿ ಸಂಪಾದಿಸಿಕೊಂಡವನು ತನ್ನದಲ್ಲದ ಮರಿಗಳನ್ನು ಕೂಡಿಸಿಕೊಳ್ಳುವ ಕೌಜುಗ ಹಕ್ಕಿಗೆ ಸಮಾನನು. ಹೃದಯವು ಎಲ್ಲದಕ್ಕಿಂತಲೂ ವಂಚಕ, ಅದನ್ನು ತಿಳಿದವರು ಯಾರು? ಒಬ್ಬ ಮನುಷ್ಯನು ತನ್ನ ಹೃದಯವನ್ನು ತಿಳಿದುಕೊಳ್ಳಲು ಸಾಧ್ಯವೇ? ದೇವರ ವಾಕ್ಯ ಹೇಳುತ್ತದೆ, ಮನುಷ್ಯನ ಹೃದಯ. ಇದರ ವಿಶೇಷತೆ ಏನು? ಅದು ಹತಾಶವಾಗಿ ದುಷ್ಟ ಅಥವಾ ನೀಚವಾಗಿದೆ. ಅದು ಅವನ ಸ್ವಂತ ಹೃದಯದ ದುಷ್ಟತನವನ್ನು ಯಾರಿಂದ ಅರಿಯಲು ಸಾಧ್ಯ? ಇದು ಮನುಷ್ಯನ ಅಧಿಕಾರದಲ್ಲಿದೆಯಾ? ಅವನ ಹೃದಯವು ಎಷ್ಟು ಹತಾಶೆಯಿಂದ ದುಷ್ಟತನಕ್ಕೆ ಒಳಗಾಗಿದೆ ಎಂದು. ಆದರೆ ಈ ದೇವರು ಹೇಳುತ್ತಾರೆ, ನಾನು ದೇವರು ನಿಮ್ಮ ಹೃದಯವನ್ನು ಶೋಧಿಸುತ್ತೇನೆ. ಹೃದಯ ಮಾತ್ರವಲ್ಲ, ಮನುಷ್ಯನ ಮನೋಭಾವವನ್ನು ಸಹ ಶೋಧಿಸುತ್ತಾನೆ. ಹೌದು, ಇಲ್ಲಿ 2 ವಿಷಯಗಳು ಸರದಿಯ ಪ್ರಕಾರ ಇಡುವುದಾದರೆ, ಮೊದಲು ಹೃದಯ, ಹತಾಶೆಯ ದುಷ್ಟತನ, ಮತ್ತು ಅದರ ಕೆಳಗೆ ಬರುತ್ತದೆ ಮನಸ್ಸು, ಅದು ಸಹ ಸಮಾನವಾಗಿ ವಂಚಕ. ಹೃದಯವು ಎಲ್ಲದಕ್ಕಿಂತಲೂ ವಂಚಕ, ಗುಣವಾಗದ ರೋಗಕ್ಕೆ ಒಳಗಾಗಿದೆ. ಅದನ್ನು ತಿಳಿದವರು ಯಾರು? ಹೌದು, ಮನುಷ್ಯನ ಹೃದಯವನ್ನು ತಿಳಿದವರು ಯಾರು? ನಿಮ್ಮ ಸ್ವಂತ ಹೃದಯ ನಿಮ್ಮನ್ನು ಮೋಸಗೊಳಿಸುತ್ತದೆ. ನಿಮ್ಮ ಸ್ವಂತ ಹೃದಯದಿಂದ ಮತ್ತು ಬಲದಿಂದ ನೀವು ವಂಚನೆಗೆ ಒಳಗಾಗಬಹುದು. ಆದುದರಿಂದ ದೇವರ ವಾಕ್ಯ ಹೇಳುತ್ತದೆ, ನಿನ್ನ ಬೆಳಕಲ್ಲಿ ನಾನು ಬೆಳಕನ್ನು ಕಂಡೆನು. ಹೌದು, ನೀವು ನೋಡುವುದು ಮತ್ತು ಗ್ರಹಿಸುವುದೆಲ್ಲವೂ ಸತ್ಯದಿಂದ ತುಂಬಿರಬೇಕು. ಅದು ದೇವರ ವಾಕ್ಯವಾಗಿದೆ. ಮತ್ತು ಹೃದಯವನ್ನು ಅರಿಯುವುದು, ನಿಮ್ಮ ಹೃದಯದ ಸ್ವಭಾವವು ತಿಳಿಯುವುದು. ಮುಂದುವರಿಸಿ ನೋಡುವ. ಯೆಹೋವನಾದ ನಾನು ಪ್ರತಿಯೊಬ್ಬನಿಗೂ ಕರ್ಮಫಲವನ್ನು ಅವನವನ ನಡತೆಗೆ ತಕ್ಕ ಹಾಗೆ ಕೊಡಬೇಕೆಂದು ಹೃದಯವನ್ನು ಪರೀಕ್ಷಿಸುವವನು, ಅಂತರಿಂದ್ರಿಯವನ್ನು ಶೋಧಿಸುವವನು ಆಗಿದ್ದೇನೆ. ಸರಿ, ಇಲ್ಲಿ ದೇವರು ಹೇಳುತ್ತಾರೆ, ನಾನು ದೇವರು ಹೃದಯವನ್ನು
ಪರೀಕ್ಷಿಸುವವನೂ ಆಗಿದ್ದೇನೆ. ಆದುದರಿಂದ ಅವರಿಗೆ ಹೃದಯವು ತುಂಬ ಪ್ರಮುಖವಾಗಿದೆ. ಆದುದರಿಂದ ಅವರು ಹೇಳುತ್ತಾರೆ, ಕಂದ, ನನಗೆ ನಿನ್ನ ಹೃದಯವನ್ನು ಕೊಡು. ಹೌದು, ನಾನು ದೇವರು ಹೃದಯವನ್ನು ಪರೀಕ್ಷಿಸುತ್ತೇನೆ ಮತ್ತು ಮನಸ್ಸನ್ನು ಹುಡುಕುವವನಾಗಿದ್ದೇನೆ. ಅಲ್ಲದೆ ಅವನವನ ನಡತೆಗೆ ತಕ್ಕ ಹಾಗೆ ಕರ್ಮಫಲವನ್ನು ನೀಡುವೆನು. ಇಲ್ಲಿ ದೇವರು ಕೊಡುವುದರಲ್ಲಿ ಆಸಕ್ತಿ ಉಳ್ಳವರಾಗಿದ್ದಾರೆ, ಸರಿಯಲ್ಲವೇ? ಆದರೆ ಇಲ್ಲಿ ನಮ್ಮ ಹೃದಯ ಮತ್ತು ಮನಸ್ಸಿನಲ್ಲಿದ್ದ ಸಂಗತಿಗಳು ದೇವರು ಅದ್ಧೂರಿಯಾಗಿ ಕೊಡಬೇಕೆಂದು ಕೊಂಡದನ್ನು ತಡೆಯುತ್ತದೆ. ನಮ್ಮ ಸ್ವಂತ ಹೃದಯವೇ ತುಂಬ ಒಳ್ಳೆಯ ಸಂಗತಿಗಳನ್ನು ನಾವು ಪಡೆಯದಂತೆ, ಅನುಭವಿಸದಂತೆ ತಡೆಯನ್ನು ಉಂಟು ಮಾಡುತ್ತದೆ. ನಮ್ಮ ಹೃದಯದ ವರ್ತನೆಯು, ನಮ್ಮ ಮನಸ್ಥಿತಿಯು ಇದಕ್ಕೆ ಕಾರಣವಾಗಿದೆ. ಧರ್ಮೋಪದೇಶ ಕಾಂಡ ಅಧ್ಯಾಯ 8 ವಾಕ್ಯ 3. ಮನುಷ್ಯರು ಆಹಾರದಿಂದ ಮಾತ್ರವಲ್ಲ, ಯೆಹೋವನ ಬಾಯಿಂದ ಹೊರಡುವ ಪ್ರತಿಯೊಂದು ನುಡಿಯಿಂದಲೂ ಬದುಕುತ್ತಾರೆ ಎಂಬುದು ನಿಮಗೆ ತಿಳಿಯುವಂತೆ ಆತನು ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸಿ ಹಸಿವೆಯಿಂದ ಬಳಲಿಸಿ ನಿಮಗೂ ನಿಮ್ಮ ಪೂರ್ವಿಕರಿಗೂ ಗೊತ್ತಿಲ್ಲದ ಮನ್ನವನ್ನು ಕೊಟ್ಟು ಪೋಷಿಸಿದನು. ದೇವರು ಇಂತಹ ತುಂಬ ವಿಷಯಗಳಲ್ಲಿ ಹಾದು ಹೋಗುವಂತೆ ಅವಕಾಶಗಳನ್ನು ಸೃಷ್ಟಿಸುತ್ತಾನೆ. ಹಸಿವಿನಿಂದ ಹಾಗೂ ಬೇರೆಲ್ಲ ಕೊರತೆಗಳಿಂದ ಹಾದು ಹೋಗುವಂತೆ ಮಾಡುತ್ತಾನೆ. ನೀವು ಹಸಿವಿನಿಂದ ಬಳಲುವಂತೆ ಮಾಡುತ್ತಾನೆ. ಯಾಕೆಂದರೆ ಏನನ್ನೋ ಪ್ರಕಟಪಡಿಸಲು. ಹೌದು, ನಿಮಗೂ ನಿಮ್ಮ ಪೂರ್ವಿಕರಿಗೂ ಗೊತ್ತಿಲ್ಲದ ಮಾನ್ನವನ್ನು ಕೊಟ್ಟು ಪೋಷಿಸಿದನು. ಮನುಷ್ಯರು ಆಹಾರದಿಂದ ಮಾತ್ರವಲ್ಲ, ಯೆಹೋವನ ಬಾಯಿಂದ ಹೊರಡುವ ಪ್ರತಿಯೊಂದು ನುಡಿಯಿಂದಲೂ ಬದುಕುತ್ತಾನೆ ಎಂಬುದು ನಿಮಗೆ ತಿಳಿಯುವಂತೆ ಮಾಡಲು. ಮನುಷ್ಯನು ಕೆಲವು ಸಂಗತಿಗಳನ್ನು ತಿಳಿದುಕೊಳ್ಳಬೇಕೆಂದು ದೇವರು ಬಯಸ್ತಾನೆ, ಸರಿಯಲ್ಲವೇ? ಯಾಕೆಂದರೆ ನಿಮ್ಮ ಜೀವಿತವು ಲೌಕಿಕ ಮಾತ್ರವಲ್ಲ, ಅದು ಆತ್ಮಿಕ ಜೀವಿತವಾಗಿದೆ. ಜೀವಿತವು ಲೌಕಿಕವಲ್ಲ, ಅದು ಮೊದಲು ಆತ್ಮಿಕವಾಗಿದೆ. ಆದುದರಿಂದ ಪ್ರತಿಯೊಬ್ಬ ಮನುಷ್ಯನು ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ನುಡಿಯಿಂದಲೂ ಬದುಕುತ್ತಾನೆ. ಇದು ಆತ್ಮಿಕ ಜೀವಿತದ ಕುರಿತು ಹೇಳುತ್ತದೆ. ಆಮೆನ್. ಯೆಶಾಯ ಅಧ್ಯಾಯ 37 ವಾಕ್ಯ 31. ತಪ್ಪಿಸಿಕೊಂಡು ಉಳಿದ ಯೆಹೂದ್ಯರು ದೇಶದಲ್ಲಿ ನೆಲೆಗೊಂಡು ಅಭಿವೃದ್ಧಿಯಾಗುವರು. ಯೆರೂಸಲೇಮಿನಲ್ಲಿ ಉಳಿದವರು ಹರಡಿಕೊಳ್ಳುವರು. ಚಿಯೋನ್ ಪರ್ವತದಲ್ಲಿ ತಪ್ಪಿಸಿಕೊಂಡವರು ಅಭಿವೃದ್ಧಿ ಹೊಂದುವರು. ಸೇನಾಧೀಶ್ವರನಾದ ಯೆಹೋವನ ಅನುಗ್ರಹವು ಇದನ್ನು ನೆರವೇರಿಸುವುದು. ಹೌದು, ಉಳಿದ ಯೆಹೂದ್ಯರು, ದೇವರ ವಾಕ್ಯ ಹೇಳುತ್ತದೆ, ಅವರು ದೇಶದಲ್ಲಿ ನೆಲೆಗೊಂಡು ಅಭಿವೃದ್ಧಿಯಾಗುವರು. ತಮ್ಮ ಬೇರನ್ನು ನೆಲದ ಆಳಕ್ಕೆ ಬಿಟ್ಟು ಉನ್ನತಕ್ಕೇರುತ್ತಾರೆ, ಫಲಭರಿತರಾಗಲು. ಹೌದು, ಕೆಲವು ವಿಷಯಗಳಲ್ಲಿ ದೇವರ ಸಂಗಡ ನಡೆಯುವಾಗ ನೀವು ತುಂಬ ಆಳಕ್ಕೆ ಹೋಗಬೇಕಾಗುತ್ತದೆ. ಎಷ್ಟರವರೆಗೆ ನಿಮ್ಮ ನಡೆಯು ಮೇಲ್ನೋಟಕ್ಕೆ ತಕ್ಕುದಾದರೆ ನೀವು ಫಲಭರಿತರಾಗುವುದಿಲ್ಲ. ದೇವರು ನಿಮ್ಮ ಜೀವನದಲ್ಲಿ ಯಾವೆಲ್ಲ ಯೋಜನೆಗಳನ್ನು ಇಟ್ಟಿದ್ದಾರೋ ಅವುಗಳನ್ನು ಸಾಧಿಸಲು ನಿಮ್ಮ ಮೇಲ್ನೋಟದ ನಡಿಗೆಯಿಂದ ಸಾಧ್ಯವಿಲ್ಲ. ಅವರು ಆಳಕ್ಕೆ ಬೇರನ್ನು ಬಿಡಬೇಕು ಮತ್ತು ಎತ್ತರಕ್ಕೆ ಏರಿ ಫಲವನ್ನು ಕೊಡಬೇಕು, ಸರಿಯಲ್ಲವೇ? ಆಮೆನ್. ಯಾವುದೇ ಎತ್ತರಕ್ಕೆ ಇರುವ ಕುರುಹನ್ನು ನೀವು ನೋಡಬೇಕಾದರೆ ಆಂತರ್ಯದಲ್ಲಿ ಕೆಲವು ವಿಷಯಗಳು ಜರುಗಬೇಕು. ದೇವರ ಸಂಗಡ ನೀವು ನಡೆಯುವಾಗ ಕೆಲವೊಮ್ಮೆ ನಾವು ಫಲವನ್ನು ಮಾತ್ರ ನೋಡುತ್ತೇವೆ, ಆದರೆ ಆ ಫಲವು ಕಾಣಬೇಕಾದರೆ ಬೇರುಗಳು ಆಳಕ್ಕೆ ಹೋಗಬೇಕು. ಅವುಗಳು ತುಂಬ ಆಳವನ್ನು ಸೇರಬೇಕಾಗುತ್ತದೆ. ದೇವರ ಸಂಗಡ ನೀವು ನಡೆಯುವಾಗ ಯಾರಾದರೂ ಹೇಳುತ್ತೀರಾ, ದೇವರು ಮನುಷ್ಯನಿಗೆ ಕೊಟ್ಟ ಮೊದಲ ಆಜ್ಞೆ ಏನೆಂದು? ಸರಿ, ಹೌದು, ಫಲಪ್ರದನಾಗು.
ದೇವರ ಇಚ್ಛೆ ಏನೆಂದರೆ ನಾನು ಮತ್ತು ನೀವು ಫಲಪ್ರದರಾಗುವುದು. ನಮ್ಮ ಎಲ್ಲ ಕ್ಷೇತ್ರಗಳಲ್ಲಿ ಮೊದಲ ಆಜ್ಞೆಯೇ ಫಲಪ್ರದನಾಗು. ಆದುದರಿಂದ ದೇವರ ಇಚ್ಛೆಯಾಗಿದೆ ನಾವು ಪ್ರತಿಯೊಂದು ಕ್ಷೇತ್ರದಲ್ಲೂ ಫಲಪ್ರದವಾಗಬೇಕೆಂದು. ಸರಿಯಲ್ಲವೇ? ಆಮೆನ್. ಯೆಹೋವನ ಗ್ರಂಥ ಅಧ್ಯಾಯ 15 ವಾಕ್ಯ 8. ನೀವು ಬಹಳ ಫಲ ಕೊಡುವುದರಿಂದಲೇ ನನ್ನ ತಂದೆಗೆ ಮಹಿಮೆ ಉಂಟಾಗುವುದು ಮತ್ತು ನೀವು ನನ್ನ ಶಿಷ್ಯರಾಗುವಿರಿ. ಆದುದರಿಂದಲೇ ನನ್ನ ತಂದೆಗೆ ಮಹಿಮೆ ಉಂಟಾಗುವುದು. ಆದುದರಿಂದಲೇ ಅಂದರೆ ಅವರ ಸಾಮ್ರಾಜ್ಯದಲ್ಲಿ ನೀವು ಫಲಪ್ರದರಾಗುವುದರಿಂದ ನೀವು ಫಲಭರಿತರಾಗುವುದು, ಫಲವನ್ನು ಕೊಡುವುದು. ಆಮೆನ್. ಹೌದು, ದೇವರಿಗೆ ನೀವು ಫಲಪ್ರದರಾದಾಗ ಮಾತ್ರ ಮಹಿಮೆ ಉಂಟಾಗುತ್ತದೆ. ಎಲ್ಲ ಕ್ಷೇತ್ರಗಳಲ್ಲಿ ಅವರ ಒಳ್ಳೆತನಕ್ಕೆ, ಮಹಿಮೆಗೆ ನೀವು ಸಾಕ್ಷಿಗಳಾಗುತ್ತೀರಿ ಮತ್ತು ಅದರ ಕುರುಹುಗಳಾಗುತ್ತೀರಿ ಮತ್ತು ಅದನ್ನು ಸ್ಪಷ್ಟಪಡಿಸುತ್ತೀರಿ. ಆದುದರಿಂದ ಬೇರುಗಳಿಲ್ಲವಾದರೆ ಫಲಗಳೂ ಇಲ್ಲ. ಹಾಲೆಲೂಯ. ಆದುದರಿಂದ ದೇವರ ಸಂಗಡ ನಡೆಯುವಾಗ ನೀವು ಕೆಲವು ಆಳದ ಸ್ಥಳಗಳಿಗೆ ಹೋಗಬೇಕು, ಕೆಲವು ಆಳವಾದ ವಿಷಯಗಳನ್ನು ಅಗೆಯಬೇಕು. ನಿಮ್ಮ ಮೇಲ್ನೋಟದ ನಡಿಗೆಯು ಫಲವನ್ನು ನೀಡುವುದಿಲ್ಲ. ಆಮೆನ್. ಹಾಲೆಲೂಯ. ದೇವರ ಪ್ರಸನ್ನತೆಗೆ ನೀವು ಬರುವುದೆಂದರೆ ಔತಣದ ಊಟ. ಅಲ್ಲಿ ಬಗೆ ಬಗೆಯ ತಿಂಡಿ ತಿನಿಸುಗಳಿರುತ್ತವೆ, ಆದರೆ ಅದು ಅವನ ಹಸಿವೆಗೆ, ಆಸೆಗೆ ಅನುಗುಣವಾಗಿ ಆರಿಸಿಕೊಂಡು ತಿನ್ನಲು ಸಹಾಯವಾಗುತ್ತದೆ. ಸರಿಯಲ್ಲವೇ? ಹೌದು. ನೀವು ನಿಮ್ಮ ಹಸಿವೆಗೆ, ಆಸೆಗೆ ಸರಿಯಾಗಿ ಇಷ್ಟಪಡುವುದನ್ನು ತಿನ್ನುತ್ತೀರಿ. ಹಾಗೆಯೇ ದೇವರು ನೀವು ತುಂಬ ವಿಷಯಗಳಲ್ಲಿ ಪಾಲುದಾರರಾಗಬೇಕೆಂದು ಹೆಚ್ಚಿಸುತ್ತಾರೆ, ಅವರ ಸಾಮ್ರಾಜ್ಯದ ಸಿರಿವಂತಿಕೆಯಲ್ಲಿ. ಆದರೆ ಮನುಷ್ಯನು ಅವುಗಳೆಲ್ಲದರಲ್ಲಿ ಪಾಲುದಾರನಾಗುವುದಿಲ್ಲ, ಯಾಕೆಂದರೆ ಸುಮ್ಮನೆ ಅವನಿಗೆ ಹಸಿವಿಲ್ಲ, ಅವನಿಗೆ ಆಸಕ್ತಿ ಇಲ್ಲ, ಹಸಿವಿಲ್ಲ ದೇವರ ಬಗ್ಗೆ ಹುಡುಕಲು, ಆಳಕ್ಕೆ ಹೋಗಲು. ಹೌದು, ಕೆಲವು ಆರಂಭಿಕ ತಿನಿಸುಗಳನ್ನು ತಿಂದು ತನ್ನ ದಾರಿ ಹಿಡಿದು ಹೋಗುತ್ತಾನೆ. ಆಮೆನ್. ನಿಮ್ಮ ಗ್ರಹಿಕೆಗೂ ಸಿಗದಷ್ಟು ಸಾಧ್ಯತೆಗಳು, ಆಶೀರ್ವಾದಗಳು ಇವೆ. ಕಣ್ಣಲ್ಲಿ ನೋಡಲಿಲ್ಲ, ಕಿವಿಯಲ್ಲಿ ಕೇಳಲಿಲ್ಲ. ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ ಸಿದ್ಧ ಮಾಡಿರುವಂಥದ್ದೆಲ್ಲವನ್ನು. ಹೌದು, 1 ಕೊರಿಂಥಿಯರಿಗೆ 2ನೇ ಅಧ್ಯಾಯ 9ನೇ ವಾಕ್ಯ ಹೇಳುತ್ತದೆ, ಆದರೆ ದೇವರ ವಾಕ್ಯಗಳಲ್ಲಿ ಬರೆದಿರುವ ಪ್ರಕಾರ ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ ಸಿದ್ಧ ಮಾಡಿರುವಂಥದ್ದೆಲ್ಲವನ್ನು ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಅದರ ಭಾವನೆಯು ಮನುಷ್ಯನ ಹೃದಯದಲ್ಲಿ ಹುಟ್ಟಲಿಲ್ಲ. ಆದರೆ ಅನೇಕ ಸಲ ದೇವರು ನಮಗಾಗಿ ಸಿದ್ಧ ಮಾಡಿರುವಂಥವುಗಳಲ್ಲಿ ನಾವು ಪಾಲುದಾರರಾಗಿರುವುದಿಲ್ಲ, ಏಕೆಂದರೆ ನಾವು ತುಂಬ ಕಾರ್ಯನಿರತರಾಗಿರುತ್ತೇವೆ ಆರಂಭದ ತಿಂಡಿ ತಿನಿಸುಗಳಲ್ಲಿ ಮತ್ತು ತುಂಬ ಆಳವಾದ ವಿಷಯಕ್ಕೆ ಹೋಗಲು ಮರೆತು ಬಿಡುತ್ತೇವೆ. ನಮಗೆ ಹಸಿವಿರುವುದಿಲ್ಲ. ದಯಮಾಡಿ ದೇವರಲ್ಲಿ ಕೇಳಿಕೊಳ್ಳಿ, ದೇವರೇ ನಿಮ್ಮ ಪ್ರಸನ್ನತೆಯ ಹಸಿವನ್ನು ದಯಪಾಲಿಸಿರಿ. ಕೆಲವು ದಿನಗಳ ಮುಂಚೆ ಒಬ್ಬರು ಕೇಳಿದರು, ದೇವರು ಇದ್ದಾರೆ ಅಥವಾ ಅದರ ಬಗ್ಗೆ ಏನು ಸಾಕ್ಷಿ ಪುರಾವೆ ಇದೆ? ದೇವರ ಬಗ್ಗೆ ನನಗೆ ಏನೂ ಅನಿಸುವುದಿಲ್ಲ. ಅದಕ್ಕೆ ನಾನು ಕೇಳಿದೆ, ನೀವು ಕೋವಿಡ್ ವೈರಸನ್ನು ನೋಡಿದ್ದೀರಾ? ಹಾಗಾದರೆ ಯಾಕೆ ಮನೆಯಲ್ಲಿ ಕೂತಿದ್ದೀರಿ? ಮತ್ತು ಹೇಗೆ ನಿಮಗೆ ಶೀತ ಜ್ವರ ಬಂತು? ಹೇಗೆ ತುಂಬ ಜನ ಸತ್ತರು? ಎಲ್ಲವನ್ನೂ ನೋಡಿ ಅನುಭವಿಸುವಂತಿದ್ದರೆ, ಯಾರೊಬ್ಬರು ಸೀನಿದರೆ
ನೀವು ಯಾಕೆ ನಿಮ್ಮ ಮೂಗನ್ನು ಮುಚ್ಚಿ ಮಾಸ್ಕ್ ಧರಿಸಿ ಎದ್ದು ಹೋಗುತ್ತೀರಿ? ಲಿಫ್ಟಲ್ಲಿ ಹೋಗುವಾಗ ಯಾರಾದರೂ ಸೀನಿದರೆ ನೀವು ಸಮರ್ಪಕವಾದ ಜಾಗ್ರತೆಯನ್ನು ವಹಿಸದಿದ್ದರೆ ಮರುದಿನ ನಿಮ್ಮಲ್ಲಿ ಕೆಲವು ರೋಗಲಕ್ಷಣಗಳನ್ನು ನೋಡುತ್ತೀರಿ. ಆಗ ನಿಮಗೆ ತಿಳಿಯುತ್ತದೆ ನೀವು ಯಾವುದರ ಸಂಪರ್ಕಕ್ಕೆ ಒಳಗಾಗಿದ್ದೀರೆಂದು. ಆದರೆ ಅದು ಸ್ವಾಭಾವಿಕವಾಗಿ. ಹಾಗೆಯೇ ಯಾವಾಗ ನೀವು ದೇವರ ಪ್ರಸನ್ನೆಗೆ ಬರುತ್ತೀರೋ ಅಲ್ಲಿಯೂ ಕೆಲವು ಸಾಕ್ಷಿಗಳಿರುತ್ತವೆ. ಹೇಗೆ ಆ ಮನುಷ್ಯನ ಪರಿಚಯ ನಿಮಗೆ ಇಲ್ಲದಿದ್ದರೂ ಅವನಿಂದ ಶೀತ ಜ್ವರದ ವೈರಸ್ ನಿಮ್ಮಲ್ಲಿ ಬಂದಾಗಿದೆ, ಸರಿಯಲ್ಲವೇ? ಆ ಮನುಷ್ಯನ ಪರಿಚಯ ಇರಲಿ ಅಥವಾ ಇಲ್ಲದಿರಲಿ, ಅವನ ಸಂಪರ್ಕದಿಂದ ರೋಗ ಪ್ರಸಾರ ಸಂಭವಿಸಿತು. ಹಾಗೆಯೇ ನೀವು ದೇವರ ಪ್ರಸನ್ನತೆಗೆ ಬರುವಾಗ ಅದರ ಪುರಾವೆಯು ನಿಮ್ಮಲ್ಲಿ ರವಾನೆಯಾಗುತ್ತದೆ. ಅವರ ವಿಶ್ರಾಂತಿ, ಒಲವು, ಅನುಗ್ರಹ ಇವುಗಳೇ ಆ ಸಾಕ್ಷಿಗಳಾಗಿವೆ. ಆದರೆ ಅದನ್ನು ಅನುಭವಿಸಲು ನೀವು ಏನನ್ನಾದರೂ ಕೊಡಬೇಕು. ಜ್ಞಾನೋಕ್ತಿ 23:26 ಹೇಳುತ್ತದೆ, ಮಗನೇ, ನಿನ್ನ ಹೃದಯವನ್ನು ನನಗೆ ಕೊಡು, ಕಾಯ್ದಿರಿಸದೆ ಬೇಷರತ್ತಾಗಿ, ಮಿತಿಯಿಂದ ಕೂಡಿದ ಪ್ರವೇಶವಲ್ಲ. ಆಮೇನ್, ಸರಿಯಲ್ಲವೇ? 2 ಕೊರಿಂಥಿಯರಿಗೆ 4:17 ಹೇಗೆಂದರೆ ಕ್ಷಣ ಮಾತ್ರವಿರುವ ನಮ್ಮ ಈ ಸ್ವಲ್ಪ ಸಂಕಟವು ಅತಿ ಅಧಿಕವಾಗಿ ಪ್ರತಿಫಲವನ್ನು ಉಂಟು ಮಾಡಿ ನಮಗೆ ನಿರಂತರವಾಗಿರುವ ಅತಿ ಶ್ರೇಷ್ಠ ತೇಜಸ್ಸನ್ನು ದೊರಕಿಸುತ್ತದೆ. ಹೌದು, ನಮ್ಮ ಕ್ಷಣ ಮಾತ್ರವಿರುವ ಸಂಕಟಗಳು ನಮ್ಮಲ್ಲಿ ಅತ್ಯಂತ ಅಧಿಕವಾಗಿ ಪ್ರತಿಫಲವನ್ನು ಉಂಟು ಮಾಡಿ ನಮಗೆ ನಿರಂತರವಾಗಿರುವ ಅತಿಶ್ರೇಷ್ಠ ತೇಜಸ್ಸನ್ನು ದೊರಕಿಸುತ್ತದೆ. ಆಮೇನ್. ಹೌದು, ಅನೇಕ ಸಲ ನಾವು ಹಾದು ಹೋಗುವ ಸಂಕಷ್ಟಗಳು ನೋವನ್ನು ತರುತ್ತವೆ. ಆದರೂ ಅವುಗಳು ನಮ್ಮ ಹೃದಯದ ಸ್ಥಿತಿಯನ್ನು ಬಹಿರಂಗಪಡಿಸುತ್ತವೆ. ನಾವು ಅದನ್ನು ದೇವರ ಎದುರಿಗೆ ತರಬೇಕು. ನಮ್ಮ ಹೃದಯವನ್ನು ಮುಟ್ಟಲು ಬಿಡಬೇಕು. ಸುನ್ನತಿಗೆ ಸಮರ್ಪಿಸಿಕೊಡಬೇಕು. ನಮ್ಮ ಹೃದಯದ ಜೊತೆ ವ್ಯವಹರಿಸಲು ಬಿಡಬೇಕು. ದೇವರು ಸಂಭಾವಿತರಾಗಿದ್ದಾರೆ. ನಮ್ಮ ಅಪ್ಪನೇ ಇಲ್ಲದೆ ಅವರು ನಮ್ಮ ಹೃದಯವನ್ನು ಮುಟ್ಟುವುದಿಲ್ಲ. ನೀವು ಅವಕಾಶ ಮಾಡಿಕೊಟ್ಟು, ದೇವರೇ, ನನ್ನ ಹೃದಯವನ್ನು ಮುಟ್ಟಿರಿ, ನನ್ನಲ್ಲಿ ವ್ಯವಹರಿಸಿರಿ, ನನ್ನ ಹೃದಯವನ್ನು ಗುಣಪಡಿಸಿರಿ. ಹೌದು, ನೀವು ತಿಳಿದುಕೊಳ್ಳದೆ ಹೋದರೆ ದೇವರು ನಿಮ್ಮಲ್ಲಿ ಕಾರ್ಯವನ್ನು ಮಾಡುತ್ತಾರೆ. ನಿರಂತರವಾಗಿರುವ ಅತಿಶ್ರೇಷ್ಠ ತೇಜಸ್ಸನ್ನು ನಿಮಗೆ ದೊರಕಿಸಲು. ನಿಮಗೆ ಆತ್ಮವಿಶ್ವಾಸವಿಲ್ಲದಿದ್ದರೆ, ದೇವರೇ, ನನ್ನ ಹೃದಯವನ್ನು ತೆಗೆದುಕೊಳ್ಳಿ, ನಿಮಗೆ ನನ್ನ ಜೀವಿತದಲ್ಲಿರುವ ಯೋಜನೆಗೆ ಸ್ತೋತ್ರಗಳು, ನನಗೆ ಸಹಾಯ ಮಾಡಿ, ನಿಮ್ಮ ಜೊತೆಗೆ ಸಹಕರಿಸಲು ಕೃಪೆಯನ್ನು ನೀಡಿರಿ. ನನ್ನ ಹೃದಯವನ್ನು ನಿಮ್ಮಲ್ಲಿಗೆ ತರುತ್ತೇನೆ, ಸರಿಯಲ್ಲವೇ? ಹಾಗೆ ಮಾಡದೆ ನಿಮ್ಮ ಎಲ್ಲ ಉಪವಾಸಗಳು, ಪ್ರಾರ್ಥನೆ, ಹಾಡುಗಳು, ಕುಣಿತ ಎಲ್ಲವೂ ವ್ಯರ್ಥವಾಗುತ್ತವೆ. ನಿಮ್ಮ ಹೃದಯವನ್ನು ದೇವರಿಗೆ ಅರ್ಪಿಸದಿದ್ದರೆ ಅವುಗಳು ತುಂಬ ನೋವನ್ನು, ವಿಳಂಬವನ್ನು ಉಂಟು ಮಾಡುತ್ತವೆ. ಆಮೇನ್. ದೇವರ ಮುಂದೆ ಬಂದು ಹೇಳಿ, ದೇವರೇ, ನನ್ನ ಹೃದಯವು ನಿಮ್ಮ ಬಳಿ ಇದೆ, ನಿಮ್ಮ ದಾರಿಯಲ್ಲಿ ನನ್ನನ್ನು ನಡೆಸಿರಿ. ಹೌದು, ನಾನು ನಂಬುತ್ತೇನೆ, ನಿಮ್ಮ ಎಲ್ಲ ಯೋಜನೆಗಳು ನನ್ನ ಒಳ್ಳೆಯದಕ್ಕೇ ಆಗಿವೆ. ನಿಮ್ಮಲ್ಲಿ ಯಾವುದೇ ಕೆಟ್ಟ ಯೋಜನೆಗಳಿಲ್ಲ, ಅವುಗಳೆಲ್ಲವೂ ನನಗೆ ಒಳ್ಳೆಯದಕ್ಕೇ ಆಗಿವೆ. ನಿಮ್ಮಲ್ಲಿ ನಂಬಿಕೆ ಇಡಲು ನನಗೆ ಕೃಪೆಯನ್ನು ನೀಡಿರಿ. ನೀವು ಒಳ್ಳೆಯ ದೇವರು, ಪ್ರೀತಿಯ ತಂದೆಯೆಂದು ವಿಶ್ವಾಸವಿಡಲು ಕೃಪೆಯನ್ನು ಅನುಗ್ರಹಿಸಿರಿ. ಹೌದು, ಸಂದರ್ಭಗಳು ಆ ರೀತಿ ಕಾಣುವುದಿಲ್ಲವಾದರೂ ನಿಮ್ಮ ಯೋಜನೆಗಳು ನನ್ನ ಒಳ್ಳೆಯದಕ್ಕೇ ಆಗಿವೆ. ಹೌದು, ಇವುಗಳೆಲ್ಲವೂ
ನೋವುಗಳಿಂದ ಕೂಡಿದರೂ ದಾರಿಯು ಆಹ್ಲಾದಕರವಾಗಿಲ್ಲದಿದ್ದರೂ ನೀವು ನನಗೆ ಏನನ್ನು ಕಲಿಸಲು ಇಚ್ಛಿಸುತ್ತೀರೋ ದಯಮಾಡಿ ನನಗೆ ಸಹಾಯ ಮಾಡಿ. ನೀವು ಕಲಿಸುವುದನ್ನು ತಿಳಿಯಲು ನೋಡಲು ಹೇಗೆ ನೀವು ನನ್ನನ್ನು ನೋಡುತ್ತೀರೋ ಹಾಗೆ ನನ್ನ ಹೃದಯವನ್ನು ನೋಡುವ ರೀತಿಯಲ್ಲಿ. ಆಮೆನ್. ಸರಿಯಲ್ಲವೇ? ಯೇಸುವೆ ಸ್ತೋತ್ರ. ದೇವರ ವಾಕ್ಯಕ್ಕೆ ವಂದನೆಗಳು. ಯೇಸುವಿಗೆ ಸ್ತೋತ್ರವನ್ನು ಸಲ್ಲಿಸುವ. ಹಾಲೆಲೂಯ. Every life in this place, Lord, we bring them under your blood and lordship, Lord. Touch every heart and every life, Lord. Cause them to have a deeper encounter with you, Lord. A deeper walk with you, Lord. To take root, Lord, and to bear fruit for your kingdom, Lord, and for your glory, Lord. Every life in this place, we bless them, Lord. Uphold them by the power of your Spirit, Lord. Draw them to a place of intimacy with you, Lord. Cause them to know you in a deeper way. Touch every life, Lord, for your glory. In Jesus' name, amen. And may the love of God the Father, may the peace of our Lord Jesus Christ, and the fellowship of the Holy Spirit be with you all. Go in the peace of the Lord. The Lord be with you. Shalom.